ಸಮಯಕ್ಕೆ ಬರ್ತೀನಿ ಅಂತ ಹೇಳಿದವನು ಇಷ್ಟೊತ್ತಾದ್ರೂ ಇನ್ನು ಯಾಕೆ ಬರ್ಲಿಲ್ಲ ಅಂತೀನಿ. ಇವನಿಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಹಲೋ, ಹಾ ನಾನೇ ಮಾತಾಡ್ತಿದ್ದೀನಿ. ಅಯ್ಯೋ, ನಾನು ಯಾವುದೋ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ. ನೀವು ಬೇರೆ ಯಾವುದಾದ್ರೂ ಡಾಕ್ಟರ್ಗೆ ಹೇಳ್ಬೋದಲ್ಲ? ನಾನೇ ಬರ್ಬೇಕಾ? ಸಾರಿ, ನಾನು ಹೊರಗಡೆ ಬಂದಿದ್ದೀನಿ. ಎಮರ್ಜೆನ್ಸಿನಾ? ಸರಿ ಆಯ್ತು, ಬರ್ತೀನಿ. ಇವನಂತೂ ಬರಲಿಲ್ಲ, ಪುಣ್ಯಾತ್ಮ. ಎಷ್ಟೊತ್ತಿ ಬರ್ತಾನೋ ಏನೋ. ಏನಿದು ವಿಚಿತ್ರ? ಬಹಳ ದಿನಗಳಿಂದ ಕಾಮದಿಂದ ಒದ್ದಾಡ್ತಿರುವ ಈ ನನ್ನ ಮನಕ ಯಾವುದು ಹೆಣ್ಣು ಸಿಗದೆ ಒದ್ದಾಡುವಂತಾಗ್ತಿದೆ. ಹೇಗಾದ್ರೂ ಮಾಡಿ ಇವತ್ತು ಹಾರಾಡುವ ಹಕ್ಕಿಯ ಕಾಲಿಗೆ ನನ್ನ ಕೊಕ್ಕೆಯನ್ನ ಬೀಸಾಕಿ ನನ್ನ ಮನ ಇಚ್ಛೆ ಬಂದಂತೆ ನಾನು ಅನುಭವಿಸಲೇಬೇಕು. ಯಾರ್ದು ಸೆಲ್ ಫೋನ್ ಬಿದ್ದಿದೆ ಇಲ್ಲಿ? ಅಯ್ಯೋ, ನನ್ನ ಫೋನ್ ಇಲ್ಲೇ ಬಿದ್ದಿತ್ತು. ಎಲ್ಲಿ ಹೋಯ್ತು? ಸರ್, ಆ ಫೋನ್ ನಿಮ್ಮ ಕೈಲಿ ಸಿಕ್ತಾ? ತುಂಬ ಥ್ಯಾಂಕ್ಸ್. ಆ ಫೋನ್ ನಂದೇ, ದಯವಿಟ್ಟು ಫೋನ್ ಕೊಡ್ತೀರಾ? ಪರವಾಗಿಲ್ಲ. ಕಥೆಯನ್ನು ನೀವೇ ಬರೆದು ಡೈರೆಕ್ಷನ್ ನೀವೇ ಮಾಡೋ ಥರ ಇದ್ದೀರಾ. ನೀವು ಮಾಡೋ ಆಕ್ಟಿಂಗಿಗೆ ಬೇರೆ ಕಡೆ ಟ್ರೈ ಮಾಡಿ. ನೋ ಸರ್, ನಾ ತಮಾಷೆ ಮಾಡ್ತಿಲ್ಲ. ಆ ಫೋನ್ ನಂದೇ, ದಯವಿಟ್ಟು ಕೊಟ್ಬಿಡಿ. ಅಕಸ್ಮಾತ್ ಆಗಿ ಸಿಕ್ಕಿರುವ ವಸ್ತುಗಳನ್ನ ದಕ್ಕಿಸಿಕೊಳ್ಳುವುದೇ ಆ ವಕ್ರ ತುಂಡನ ತಮ್ಮ ಈ ಚಕ್ರವರ್ತಿಯ ಹಠವಿತ್ತಂತೆ. ಏನು, ಇವನು ಆ ವಕ್ರ ತುಂಡನ ತಮ್ಮ ಚಕ್ರವರ್ತಿನ? ಅಯ್ಯೋ ದೇವ್ರೆ, ಈಗೇನು ಮಾಡ್ಲಿ? ಆ ನಾಗನ ಫೋಟೋ ಆ ಮೊಬೈಲ್ ಇದ್ದೆ. ಈಗೇನಾದ್ರೂ ಇವ್ ನೋಡ್ಬಿಟ್ರೆ ಪರಿಸ್ಥಿತಿ ಗಂಭೀರವಾಗಿ ಹೋಗುತ್ತೆ. ಏನ್ ಮಾಡ್ಲಿ? ಇದರಿಂದ ಹೇಗೆ ತಪ್ಪಿಸ್ಕೊಳ್ಳಿ? ಸರ್, ನಿಮ್ಮನ್ನ ನಾನು ಹೇಗೆ ನಂಬಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅದು ಫೋನ್ ನಂದೇ, ದಯವಿಟ್ಟು ಕೊಟ್ಬಿಡಿ. ನಂಬಿಕೆ? ನನ್ನ ಮೇಲೆ ನನಗೆ ನಂಬಿಕೆ ಇಲ್ದಿರುವಾಗ ನಿನ್ನ ಹೇಗೆ ನಂಬಲಿ? ಇದು ಫೋನ್ ನಿಂದೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಸರಿ, ಹಾಗಾದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಂದ್ಮೇಲೆ ನಾನು ನಂಬರ್ ಹೇಳ್ತೀನಿ. ಆ ಫೋನ್ ರಿಂಗ್ ಆದ್ಮೇಲೆ ಆ ಫೋನ್ ನಂದೇ, ಆಯ್ತಾ? ಆಗ್ಲಾದ್ರೂ ನನ್ನ ನಂಬ್ತೀರಾ? ಎಸ್, ಗುಡ್, ಒಳ್ಳೆ ಐಡಿಯಾ. ಹಾಗಾದ್ರೆ ನಿಮ್ಮ ಫೋನ್ ನಂಬರ್ ಹೇಳಿ. 9964468213. ನೋಡಿದ್ರ ರಿಂಗ್ ಆಯ್ತು ತಾನೆ? ಅಂದಾಗ ಆ ಫೋನ್ ನಂದೇ, ದಯವಿಟ್ಟು ಕೊಟ್ಬಿಡಿ. ಅಕಸ್ಮಾತ್ ಆಗಿ ಸಿಕ್ಕಿರುವ ವಸ್ತುವನ್ನು ದಕ್ಕಿಸಿಕೊಳ್ಳುವುದು
ಆ ವಕ್ರತುಂಡನ ತಮ್ಮ ಈ ಚಕ್ರವರ್ತಿಯ ಹಠವಿದ್ದಂತೆ. ಈ ಸೆಲ್ ಫೋನ್ ನಿನ್ ಕೈ ಸೇರ್ಬೇಕಂತಂದ್ರೆ ನಾನು ಹಾಕುವ 2 ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ಈ ಸೆಲ್ ಫೋನ್ ನಿನ್ ಕೈ ಸೇರುತ್ತೆ. ಇಲ್ಲ ಅಂತಂದ್ರೆ ಅಂತ ಹಾಗೆ ನಿಮ್ಮ ಹೆಸರು? ನೋಡಿ, ನನ್ನ ಹೆಸರು ಡಾಕ್ಟರ್ ಸಂಜನಾ ಅಂತ. ನಿಮ್ಮೂರಿಗೆ ಹೊಸದಾಗಿ ಬಂದಿರೋ ಸರ್ಜನ್ ಡಾಕ್ಟರ್. ನಿಮ್ಮ ಜೊತೆ ಮಾತನಾಡುವ ಸಮಯ ನನಗಿಲ್ಲ. ದಯವಿಟ್ಟು ನನ್ನ ಫೋನ್ ಯಾಕಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಹೆಸರಿಗೆ ತಕ್ಕ ಹಾಗೆ ತುಂಬಾ ಸ್ವೀಟ್ ಆಗಿದ್ದೀರಾ. ಮೇಲ್ಗಡೆ ಇರುವ ಆ ಬ್ರಹ್ಮ ಟೈಮ್ ತೆಗೆದುಕೊಂಡು ಯತ್ನೆ ಮಾಡಿ ಭೂಮಿಗೆ ತಂದು ಬಿಟ್ಟಂತಿದ್ದೀರಾ. ತುಂಬಾ ಥ್ಯಾಂಕ್ಸ್. ಈಗಲಾದ್ರೂ ನಾನು ಫೋನ್ ಕೊಡ್ತೀರಾ? ನಾನು ಈಗ ಹೋಗ್ಬೇಕು. ಕೊಡ್ತೀನಿ, ಖಂಡಿತವಾಗ್ಲೂ ಕೊಡ್ತೀನಿ. ಆದ್ರೆ ಈ ಚಕ್ರವರ್ತಿ ಹಾಕುವ 2 ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ಈ ಸೆಲ್ ಫೋನ್ ನಿನ್ ಕೈ ಕೊಡ್ತೀನಿ. ಏನ್ರಿ ಇದು ನಿಮ್ಮ ಮಾತಿನ ಅರ್ಥ? ನನ್ನ ಫೋನ್ ನಾನು ಇಸ್ಕೊಳ್ಳೋದಕ್ಕೆ ನಿಮ್ಮ ಕಂಡೀಷನ್ಗೆ ನಾನು ಯಾಕೆ ಒಪ್ಕೊಳ್ಬೇಕು? ಈ ಫೋನಿನ ಅವಶ್ಯಕತೆ ನಿನಗಿದ್ರ ನಾನು ಹಾಕುವ 2 ಕಂಡೀಷನ್ ಅಲ್ಲಿ 1 ಕಂಡೀಷನ್ ಆದ್ರೂ ಒಪ್ಕೊಳ್ಳೇಬೇಕು. ಅಯ್ಯೋ ದೇವ್ರೆ, ಈಗ ನಾನೇನು ಮಾಡ್ಲಿ? ಇವನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರೂ ಉಪಾಯ ಮಾಡಿ ಇಲ್ಲಿಂದ ಹೋಗ್ಲೇಬೇಕು. ಸರಿ, ನೀವು ಹೇಳಿದ ಹಾಗೆ ಕೇಳ್ತೀನಿ. ಅದ್ಯಾವ ನಿಮ್ಮ ಕಂಡೀಷನ್ ಅಂತ ಹೇಳಿ. ಎಷ್ಟೇ ಆಳದಲ್ಲಿರುವ ಮೀನು ಕೂಡ ಈ ಚಕ್ರವರ್ತಿ ಹಾಕುವ ಗಾಳಕ್ಕೆ ಸಿಲುಕಲೇಬೇಕು. ಕಂಡೀಷನ್ ನಂಬರ್ 1, ಮುತ್ತಾದ ಈ ನಿನ್ನ ಕೆಂದುಟಿಯಿಂದ ನನ್ನ ಕೆನ್ನೆಗೆ ಒಂದು ಮುತ್ತು ಕೊಡಬೇಕು. ಮುತ್ತೆ, ಯಾಕಷ್ಟು ಆಶ್ಚರ್ಯ ಆಗ್ತಿದ್ಯಾ? ಕಂಡೀಷನ್ ನಂಬರ್ 2, ತುಂಬಿ ತುಳುಕುತ್ತಿರುವ ಈ ನಿನ್ನ ಮೈಮಾಟದಿಂದ ಒಂದೇ ಒಂದ್ಸಾರಿ ನನ್ನ ಕಳಿಸ್ಬೇಕು. ಈ 2 ಕಂಡೀಷನ್ ಅಲ್ಲಿ 1 ಕಂಡೀಷನ್ ಒಪ್ಕೊಂಡ್ರೆ ಮಾತ್ರ ಈ ಸೆಲ್ ಫೋನ್ ನಿನ್ ಕೈ ಸೇರುತ್ತೆ. ಇಲ್ಲ ಅಂತಂದ್ರ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಇಲ್ಲಿಂದ ಹೊರಟೋಗು. ಅಯ್ಯೋ, ಇದೆಂತ ಪರಿಸ್ಥಿತಿ ಆಯ್ತು. ಸರಿ, ಮೊತ್ತ ಕೊಡೋದಕ್ಕಿಂತ ನೀವು ಹೇಳಿದಾಗೆ ಹಾಡು ಕುಣಿತೀನಿ. ಹಾಡಿದ ನಂತರ ನಾನು ಫೋನ್ ನಾನು ಕೊಟ್ಬಿಡ್ಬೇಕು. ಎಸ್, ಖಂಡಿತವಾಗ್ಲೂ ಕೊಡ್ತೀನಿ. ಶುರುವಾಗಲೇ ನಿನ್ನ ಮಧುರ ಕಂಠದಿಂದ ಗಾಯನ. झुम्मा 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 झुम झुम्मा 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 झुम अधर मधुर सझुम मधुप मदलने झुम कुरुसार्वभौमनि पाद इಡುತ್ತಿರೆ ದೇಹ ಪುಳಕಿದ झुम ಮಯನ ಸದನ ಇರಲಿ ರಸಿಕ la la iya la assa ನಿನ್ನ ರಚನೆಯ ಜುಮ್ ನಡಿಗೆ ತಜುಮ್ ಧಗನ ಜಗನ ತಕ ಜುಮ್ ಮಸ್ಸ
ಸಖಿ ಸುಖ ಸಮ್ಮತ ರಮಣಿ ರಮಣಿ ರೋಮಾಂಚನ ಸಂಗುಣ ನಮಿತ ಝೇಂಕಾರ ನಾಡುನಿ ಮದನ ಮಂಚರಿ ಆದರಿ ಸಂಭವ ಶೃಂಗಾರ ಸೌಧದ ವಾಸ್ತು ತಿಳಿದಿರೋ ಮೋಹಿತ ಕೌರವ ಸಪ್ತ ಸ್ವರಗಳ ಸುಪ್ತಾನದ ಕೌರವೇಂದ್ರನಿಗೋ ಸರಿ ಗಮ್ಮ ಪದನಿ ಸರಿ ಝುಮ್ಮ 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 ಝುಮ್ ಝುಮ್ಮ 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 ಝುಮ್ ಅಧರ ಮಧುರ ಸಝುಮ್ ಮಧುಪ ಮದರ ಈಗಲಾದ್ರೂ ನೀನು ಹೇಳಿದಾಗೆ ಹಾಡಿಕೊಂಡಿದ್ದೇನೆ. ದಯವಿಟ್ಟು ಫೋನ್ ಕೊಡು. ಎಸ್, ಖಂಡಿತವಾಗ್ಲೂ ಕೊಡ್ಬೇಕು ಅನ್ಕೊಂಡೆ. ಆದರೆ ಕುಳಿತು ಕುಪ್ಪಳಿಸುವ ಈ ನಿನ್ನ ಮೈಮಾಟವನ್ನು ನೋಡಿ ನನ್ನ ಕಾಮದ ದಾಹ ಇನ್ನೂ ಹೆಚ್ಚಾಗುತ್ತಿದೆ. ಒಂದೇ ಒಂದ್ಸಾರಿ ನನ್ನ ಆಸೆಯನ್ನ ಈಡೇರಿಸಬಾರ್ದೆ ಸಂಜನಾ? ನಾಗಿ ಗೊತ್ತು ಕೊಡು. ನೀನೊಂದು ಕಾಮದ ನಾಯಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಸ್, ಖಂಡಿತವಾಗ್ಲೂ ಕೊಡ್ಬೇಕು ಅನ್ಕೊಂಡೆ. ಆದ್ರೆ ನೀನು ಕುಣಿದು ಕುಪ್ಪಳಿಸುವ ಈ ನಿನ್ನ ಮೈಮಾಟವನ್ನ ನೋಡಿ ನನ್ನ ಕಾಮದ ದಾಹ ಇನ್ನೂ ಹೆಚ್ಚಾಗುತ್ತಿದೆ. ಒಂದೇ ಒಂದ್ಸಾರಿ ನನ್ನ ಆಸೆಯನ್ನ ಈಡೇರಿಸಬಾರ್ದೆ ಸಂಜನಾ? ಕೈ ಬಿಡಲೇ ನಾಯಿ. ಗೊತ್ತು ಕೊಡು, ನೀನೊಂದು ಕಾಮದ ನಾಯಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಯಿ ನಾಯಿ ಅಂತ ತಗೊಂಡಿದ್ರೆ ಅದೇ ನಾಯಿ ತರ ಅತ್ಯಾಚಾರ ಮಾಡ್ಬೇಕಾಗತ್ತೆ. ಎಚ್ಚರ. ಮುಚ್ಚೆ ಬಾಯ್ನ. ಒಂದು ಹೆಣ್ಣು ಸಿಕ್ಕ ತಕ್ಷಣ ಅವಳನ್ನು ಹೊತ್ಕೊಂಡು ಹೋಗಿ ಅತ್ಯಾಚಾರ ಮಾಡೋದು ನಿಮ್ಮಂತ ಗಂಡಸಿಗೆ ಒಂದು ಶೋಕಿ ಆಗ್ಬಿಟ್ಟಿದೆ. ಬಡ ಹುಟ್ಟಿದ ತಂಗಿಯನ್ನು ನೋಡ್ತು, ತಾಯಿಯನ್ನು ನೋಡ್ತು, ಅವರನ್ನ ಬಲತ್ಕಾರ ಮಾಡಿ ಕೊಲೆ ಮಾಡುವ
ಮನಸ್ಸು ಕಟ್ಕೊಂಡು ಕೂತಿದ್ರು ಆ ನಮ್ಮ ಮಹಾತ್ಮ ಗಾಂಧಿ. ಆದ್ರೆ ಇಂದು ಅದೇ ಮಧ್ಯರಾತ್ರಿ 12 ಗಂಟೆಯಲ್ಲಿ ಬೀದಿಯಲ್ಲಿ ಮಲಗುವ ಹೆಣ್ಣುಗಳೇ ತುಂಬ್ಯಾರ್ಕನೆ ಈ ನಿನ್ನ ಕಲಿಯುಗದಾಗ. ಅಷ್ಟೇ ಅಲ್ಲದೆ ಹುಟ್ಟಿದ ಮಕ್ಕಳಿಗೆ ತಂದೆ ತಾಯಿ ಯಾರಂತ ಗೊತ್ತಿಲ್ಲದೆ ಬೀದಿಲಿ ಭಿಕ್ಷೆ ಬೇಡಕತ್ತಾರ ಅಂತಂದ್ರ ಅದು ನಿನ್ನಂತ ಚಟ ತುಂಬಿರೋ ಹೆಣ್ಣಿಂದ ಹೊರತು ನನ್ನಂತ ಹಠ ತುಂಬಿರೋ ಗಂಡಿಂದ ಅಲ್ಲ. ಅಷ್ಟೇ ಅಲ್ಲದೆ ಗಂಡನಿಲ್ಲದ ಹೊಟ್ಟೆಯನ್ನು ತುಂಬಿಸಿಕೊಂಡ ಹೆಣ್ಣುಗಳ ಗರ್ಭಪಾತವನ್ನು ನಾಶ ಮಾಡಿ ಕೆಟ್ಟ ಡಾಕ್ಟರ್ಗಳೇ ತುಂಬ್ಯಾರ್ಕನೆ ಈ ನಿನ್ನ ಕಲಿಯುಗದಾಗ. ಈ ಕಾಮದನಾಗಿ ನಾಳೆ ನಿನ್ನ ಹೆಂಡತಿ ನಿನ್ನ ಫಲವನ್ನು ಹೊತ್ತು ತಂದಾಗ ಅನೇಕ ಜೀವಗಳನ್ನು ಉಳಿಸಬೇಕಾಗಿತ್ತು. ನಮ್ಮಂತ ಡಾಕ್ಟರ್ ಕೆಲಸ ಎಂಬುದನ್ನು ಮರಿಬೇಡ. ಅದು ಅಲ್ಲದೆ ವೃತ್ತಿಯಲ್ಲಿರುವ ಡಾಕ್ಟರ್ಗೆ ಹಾಗೆ ಮಾತಾಡಿದೆ. ಆದ್ರೆ ನಾಳೆ ನಿನ್ನ ಸ್ಥಿತಿ ನನ್ನ ಕಾಲು ಹಿಡಿಬೇಕಾಗಿತ್ತು. ಎಚ್ಚರ. ಮೊತ್ತಲೇ ಬಾಯ್ನ ನನಗೆ ಎತ್ತರ ಹೇಳುವ ಹುಚ್ಚು ಬಾಲೆ. ಡಾಕ್ಟರ್ ಆದ ಮಾತ್ರಕ್ಕೆ ನೀನೇನು ದೇವಲೋಕದಿಂದ ಇಳಿದು ಬಂದಿರುವ ರಂಬೆ ಮೇನಕೆನ ಅಥವಾ ತ್ರಿಪುರ ಸುಂದರ? ನಿನ್ನಂತ ಡಾಕ್ಟರ್ಗಳು ಕೂಡ ನನ್ನಂತ ಗಂಡಸಿನೊಂದಿಗೆ ಮೊಲಗಿ ಮಕ್ಕಳನ್ನ ಮಾಡಿರೋದನ್ನು ನಾನು ನೋಡಿದ್ದೇನೆ. ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೇನೆ, ಒಪ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರ ಬಲವಂತವಾಗಿ ನಾನು ಆಸೆ ಪಟ್ಟಿರೋದನ್ನ ಪಡ್ಕೋಬೇಕಾಗುತ್ತೆ. ಎಚ್ಚರ. ನಾನು ಕೂಡ ಅದನ್ನ ಹೇಳ್ತಾ ಇದ್ದೀನಿ. ಹೇಳ್ತಾ ಇದ್ದೀನಿ, ನನ್ನ ಫೋನ್ ಕೊಡು. ಇಲ್ಲವಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು ಬುದ್ಧಿ ಕಲಿಸಬೇಕಾಗಿತ್ತು. ನನಗೆ ಒತ್ತು ಬುದ್ಧಿ ಕಲಿಸುವ ವೀರಭದ್ರನ ಮಗಳೇ, ಮನೆ ತಲೆಯಲ್ಲಿ ಹೊಟ್ಟೆ ಬಂದಿರುವ ಈ ಬಕಾಸುರನನ್ನೇ ಒತ್ತು ತಕ್ಕು ಬಂತ ನಿನಗೆ ಮಗೇಶ. ಮುಗಿಯಿತು ನಿನ್ನ ಶೀಲದ ಸಬಬ್. ಈಗೇನ್ ಮೆತ್ಕೊಂಡೈತೆ ದೊಡ್ಡ ರೋಗ. ಹೋಗಿ ಹೋಗಿ ಆ ಹೆಣ್ಮಗಿ ಮೇಲೆ ಜಗಳಕ್ಕೆ ನಿಂತಿಯಲ್ಲ, ನಾಚಿಗೆ ಗೀಚಿಗೆ ಆಗಕ್ಕಿಲ್ವ ನಿಂಗೆ? ಐ ಮಾವಯ್ಯೋ ನೀವೇನ್ ಮಾವಯ್ಯೋ ಈ ತರ ಲೇ ಹೋತ ನನ್ನ ಮಗನೇ ನಾಗ, ಇಲ್ಲಿಗೆ ಯಾಕೆ ಬಂದೆ? ಸುಮ್ಮನೆ ಮನೆಗೆ ಹೋಗಲೇ. ನೋಡಿ ನೋಡಿ, ಇವರು ನನ್ನ ಫೋನ್ ಇಸ್ಕೊಂಡಿದ್ದಾರೆ. ದಯವಿಟ್ಟು ನನ್ನ ಫೋನನ್ನು ಇಸ್ಕೊಡ್ತೀರಾ? ಏನು ಪೇನ ಪೇನು ಮಾವಯ್ಯೋ, ಈ ಪೇನ್ ಅಂದ್ರೆ ಪೇನ್ ಅಂತ ಪೇನ್. ಇಲ್ಲಿ ನಮ್ಮಿಬ್ಬರ ಸಂಕಟ ನಮಗತ್ತೈತಿ, ಇವನು ಸಂಕಟ ಇವನಿಗತ್ತೈತಿ. ಲೇ ನಿಮ್ಮ ಅಜ್ಜಿ ತಲೆ ಮುಚ್ಕೊಂಡು ಮನೆಗೆ ಹೋಗಲೇ, ಇಲ್ಲ ಅಂತಂದ್ರೆ ಓಡಿಸ್ಬೇಕಾಗತ್ತೆ. ಓದ್ತೀನಿ ಆಟ. ಲೇ ಆ ಯುಕ್ತನಾಗ ನನ್ನ ಮೆಚ್ಚಿ ಬಚಾವಾದಂತ ತಿಳ್ಕೊಂಡಿರುವೆಯಾ? ಈ ಚಕ್ರವರ್ತಿಯ ಕ್ರೌರ್ಯದ ಮುಖವನ್ನು ನೋಡಿದ್ರೆ ಸಾಕು, ಕಚ್ಚೆ ಉಳ್ಕೊಳ್ತಾನೆ ಆ ಹುಚ್ಚಿನಾಗ. ಅದು ನಿನಗೆ ಯಾವಾಗ ಅರ್ಥ ಆಗ್ಬೇಕು? ಅಂಗೋಸ್ಲಿಕ್ಕೆ ಸಿದ್ಲಾಗಲೇ. ಅಯ್ಯೋ ಬೇಕಪ್ಪ, ನಿನ್ನ ಮಾತಿಗೆ ನಗಬೇಕು ಆಡಬೇಕು ನನಗೊಂದು ಗೊತ್ತಾಗ್ತಿಲ್ಲ. ಅಲ್ಲಿ ನೋಡು, ಅక్కడ చూడండి. ನೋಟ ನೋಡೈತೆ, ಕಾಲು ಕೆಳದು ನಿಂತೈತೆ, ಗುರು ಹಾಕಿ ಬಂದೈತೆ, ಎದುರು ಹೋಗಿ ಕುಂತೈತೆ. ಚಿಪ್ಪಡಿ ఒక్కసారి ఇక్కడ చూడ. ತವರು ಒಂದೆಜ್ಜೆ ಹಿಂದಕ್ಕೆ ಸರಿದಿದೆ ಅಂದ ಮಾತ್ರಕ್ಕೆ ಅದು ಸೋಲು ಒಪ್ಕೊಡ್ತು ಅಂತ ಅರ್ಥ ಅಲ್ಲ. ಒಂದು ಎದುರಿಗಿರೋ ಎದುರಾಳಿನ ಇತಿಹಾಸದಲ್ಲಿ ಎದ್ದು ನಿಲ್ಲಕ ಬರುವಂಗ ಅಂತ ಲೇ ಹುತ್ತರ ನಮಗೇನಾಗ ಮತ್ತೆ ಬಂದಲ್ಲ ಇಲ್ಲಿಗೆ. ಸುಮ್ಮನೆ ಮನೆಗೆ ಹೊರಟೋಗು.
ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ. ಕಚ್ಚೆನೆ ಹುಟ್ಟಿದೀವಿ ಅಂದ ಮೇಲೆ ಉಚ್ಚ ವಯಕ್ಕೆ ಜಾಗ ಬಿಡದೆ ಬಿಟ್ಟಿದ್ದವ. ಲೇ ನೋಡು, ಬರೀ ನಾಗ ಅಷ್ಟೇ ಅಲ್ಲದೆ ಈ ಮಣ್ಣಿಗಾಗಿ, ಈ ಮಣ್ಣಿನಲ್ಲಿ ಹುಟ್ಟಿದ ಹೆಣ್ಣಿಗಾಗಿ, ಅವರ ಮಾನ ಪ್ರಾಣದ ರಕ್ಷಣೆಗಾಗಿ ಹುಟ್ಟಿ ಬಂದಿದ್ದಾನೆ ಈ ಕನ್ನಡ ನಾಡಿನ ವೀರ ಕುಲ ಪುತ್ರನಾಗ. ಕಲೆ ಎಂಬ ಕಲ್ಮಶವಿಲ್ಲದೆ ಬಣ್ಣ ಬಣ್ಣದ ಭಾವನೆಗಳನ್ನು ನನ್ನ ಹೃದಯದಲ್ಲಿ ತುಂಬಿ ಎಲ್ಲ ಕಾರ್ಗತ್ತಲೆಯಲ್ಲಿ ಕಲ್ಲು ಬಂಡೆಯಿಂದ ಬಿದ್ದಿರುವ ನನ್ನನ್ನು ಎತ್ತಿ ತಂದು ಪ್ರೀತಿ ಎಂಬ ಉಳಿಯಿಂದ ಕಟ್ಟಿದು ಪ್ರೇಮ ಮೂರ್ತಿಯನ್ನಾಗಿ ಮಾಡಿದ ತ್ಯಾಗ ಮೂರ್ತಿ. ಈ ಹುಚ್ಚನನ್ನು ನಿಚ್ಚಳನ್ನಾಗಿ ಮಾಡಿ ಈ ಹುಚ್ಚನ ಕೈ ಹಿಡಿಬೇಕಂತ ಈ ಸಮಾಜದಲ್ಲಿ ಸ್ವಚ್ಛಂದವಾಗಿ ಸಾರಿದ ಹಚ್ಚ ಹಸಿರಿನ ಪಚ್ಚೆಯ ಸೊಬಗಿನ ನಾಡಿನಲ್ಲಿ ಹುಟ್ಟಿದ ಈ ಸ್ವಚ್ಛ ಮನಸ್ಸಿನ ಹೆಣ್ಣಿನ ಕೈಯನ್ನ ಕೆಟ್ಟ ಮನಸ್ಸಿನಿಂದ ಮುಟ್ಟಲು ಬಂದ ನಿನ್ನಂತವರ ಕೈಯನ್ನು ಕತ್ತರಿಸಲು ಶತಸಿದ್ಧನಾಗಿ ಹುಟ್ಟಿ ಬಂದಿದ್ದಾನೆ ಈ ನಾಗ ಅಲಿಯಾಸ್ ನಾ ಪೇರ ಹುಚ್ಚ ನಾಗ. ರೊಚ್ಚಿಗೆದ್ದ ಹುಚ್ಚು ಮಿಡಿನಾಗ್ರನ ಅಂದ್ರೆ ಇವಾಗ ನಿನಗೆ ಹುಚ್ಚು ಬಿಟ್ಟಿದ್ಯಾ? ಲೇ, ನಿನ್ನಂತ ರೊಚ್ಚಿಗೆದ್ದ ಹುಚ್ಚು ನಾಗರಗಳು ಎಡೆ ಬಿಚ್ಚಿ ಹಾಡುವಾಗ ನನ್ನ ಕಾಲಿನ ಪಂಜರದಲ್ಲಿ ಓತಕ್ಕೆ ಹಾಕುವ ಗಂಡು ಗರಡ ಕಡೆ ನಾನು ಗಂಡು ಗರಡ ನನ್ನ ಮಗನೇ, ಆ ಭಯಂಕರವಾದ ಅರ್ಪಟವಾದ ಗರುಡನ ಹೆಸರಿಟ್ಟುಕೊಂಡು ಬದುಕುತ್ತಿರುವ ಗರುಡೇ ನನ್ನ ಮಗ ನೀನು. ಲೇ, ಮರ್ಯಾದೆ ಅಂತ ಹೇಳ್ತಾ ಇದ್ದೀನಿ ನೋಡು. ಸತ್ಯ ಧರ್ಮ ನ್ಯಾಯ ನೀತಿಯಿಂದ ಬದುಕುವರ ಪಾಲಿಗೆ ಧರ್ಮರಾಜ. ಸತ್ಯ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅನ್ಯಾಯದ ಕಿಚ್ಚನಲ್ಲಿ ಮೆರೆಯುತ್ತಿರುವ ನಿನ್ನಂತವರ ಪಾಲಿಗೆ ಯಮರಾಜ. ಪ್ರೀತಿ ಅಭಿಮಾನದಿಂದ ಎತ್ತಿ ಹರಸಿ ಹಾರೈಸಿ ಬೆಳೆಸುತ್ತಿರುವ ಇವರೆಲ್ಲರ ಪಾದ ಪದ್ಮ ಕಮಲಗಳಿಗೆ ನನ್ನ ಶಿರವಾಗಿದಾಗ ಅವರ ಹಸ್ತವನ್ನು ನನ್ನ ಮಸ್ತಕದ ಮೇಲಿಟ್ಟು ಆಶೀರ್ವಾದ ಮಾಡುವರ ಪಾಲಿಗೆ ಪ್ರೇಮರಾಜ. ಪ್ರೀತಿ ಅಭಿಮಾನದಿಂದ ಎತ್ತಿ ಹರಸಿ ದುರಾಭಿಮಾನದಿಂದ ಅಪ್ಪಿಕೊಂಡು ಯಾರ ಕಣ್ಣಿಗೆ ಕಾಣದ ಬೆನ್ನಿಗೆ ಚೂರಿ ಹಾಕುವ ನಿನ್ನಂತವರ ಪಾಲಿಗೆ ಸರ್ಪರಾಜ. ಸಂಗೀತ ಕಲಾದೇವಿ ನಾಟ್ಯ ಸರಸ್ವತಿಗೆ ತಲೆದೂಗಿದರೆ ನಟರಾಜ. ಈ ಊರಿಗೆ ಒಬ್ಬನೇ ರಾಜ, ಅದು ಈ ನಾಗರಾಜ. ಪೇರ ನಾಗ ನಾಗರಾಜ. ಏನಿದು ವಿಚಿತ್ರ? ಮಾತಿಗೆ ಎದುರು ಮಾತನಾಡುವ ಇವನ ಹುಚ್ಚು ಧೈರ್ಯದ ಹಿಂದೆ ಒಂದು ಅಸಲಿ ಸತ್ಯ ಅಡಗಿರ್ಲೇಬೇಕು. ಅದು ಏನಂತ ನಾನು ತಿಳ್ಕೋಬೇಕಂತಂದ್ರ ನೀವು ಫೋನಿಗೆ ನಾನು ಕೊಟ್ಟು ಇಲ್ಲಿಂದ ಹೊರಲೇಬೇಕು. ಹಲೋ ಮಿಸ್ಟರ್, ನನಗೆ ಹೇಳ್ತಿರೋದು ಆ ಫೋನನ್ನು ಕೊಟ್ಬಿಡಿ. ಕೊಡಲೇ ವಿಷವನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನೆ ಕಣ್ಣಲಿಟ್ಟಿರುವ ಭವನು. ವೇಷ ಬಂದಾಗ ವಂಶ ಬಂದಾಗ ವೈರಿ ಕಂಡಾಗ ಡಾಕ್ಟರ್ ಸಂಜನಾ ಅವರೇ, ಇಂದು ಕಳೆದುಕೊಂಡ್ರೆ ವಸ್ತು ಸಿಕ್ಕಿ ಮರಳಿ ಸಿಕ್ಕಿತಂತೇಳಿ ಸಂತೋಷದ ನಗೆಯನ್ನ ಬಿಗ್ಬೇಡಿ. ಅದೇ ಮುಂದೊಂದಿನ ಮರಳಿ ಸಿಗಲಾರದ ವಸ್ತುವನ್ನು ದಕ್ಕಿಸಿಕೊಳ್ಳುವುದೇ ಈ ಜಲಗಾರ ಛತ್ರಪತಿಯ ಅಭಿನಯ ಚಕ್ರವರ್ತಿ ಹಠ. ಇನ್ನು ಮುಂದೆ ಶೋನಾಯ್ತು ನನ್ನ ನಿನ್ನ ರಂಗ ಕಾರಗ ಬರ್ತೀವಿ. ಇನ್ನಂತ ಎಷ್ಟು ಜನ ಕಿಸಿದಾಗ್ತೀನಿ ಹೊಸದಾಗ್ತೀನಿ ಅಂತ ಬಂದವರು ಪತ್ತೆ ಇಲ್ಲದ ಪಾತಾಳ ಸೇರಿದ್ದಾರೆ ಈ ನಾಗನ ಕೈಯಲ್ಲಿ. ಅಂದಾಗ ಇದೇನು ಸಂಜನಾ, ನಿಚ್ಚಲಾಗಿ ಉತ್ತರವು ಹುಚ್ಚರನ್ನಾಗಿ ಮಾಡೋರು ನೀವು, ನಿಚ್ಚಳವಾಗಿದ್ದವ್ರನ್ನ ಹುಚ್ಚರನ್ನಾಗಿ ಮಾಡೋರು ನೀವು ಅಂದಾಗ ಹೋಗಿ ಹೋಗಿ ನಿಮ್ಮ ಫೋನನ್ನು ಅವ್ರ ಕೈಲಿ ಬಿಟ್ಟಿದೆಯಲ್ಲ, ಏನು ಹುಚ್ಚು? ಅಯ್ಯೋ ಇಲ್ಲ, ನಾನು ನಿಮ್ಮನ್ನ ಭೇಟಿ ಆಗ್ಬೇಕಂತ ಇಲ್ಲಿ ಬಂದ. ಅಷ್ಟರೊಳಗಾಗಿ ಆಸ್ಪತ್ರೆಯಿಂದ ಫೋನ್ ಬಂತು, ಎಮರ್ಜೆನ್ಸಿ ಕೇಸ್ ಇದೆ, ನೀವೇ ಬರಬೇಕು ಅಂತ. ಹೋಗ್ತಿರ್ಬೇಕಾದ್ರೆ ಆ ಕಲ್ಲಿಗೆ ಎಡ್ವಿ ಈ ಫೋನನ್ನು ಕೆಳಗೆ ಅಲ್ಲೇ ಬಿಟ್ಟು ಹೋಗ್ಬಿಟ್ನ. ಮತ್ತೆ ಬಂದು ನೋಡ್ಬೇಕಾದ್ರೆ ಈ ಪಾಪಿ ಕೈಯಲ್ಲಿ ನನ್ನ ಫೋನ್ ಇತ್ತು. ಅಷ್ಟರೊಳಗಾಗಿ ಇಷ್ಟೆಲ್ಲ ಆಗೋಯ್ತು. ಯಾವುದಕ್ಕೂ ನೀವು ಹುಷಾರಾಗಿರ್ಬೇಕು. ಯಾಕೆಂದ್ರೆ ಈಗಾಗಲೇ ನಮ್ಮಿಬ್ಬರ ಮೇಲೆ ಅವ್ರಿಗೆ ಅನುಮಾನ ಬಂದಂತೆ ಕಾಣ್ತದೆ.
ಹೋಗ್ಲಿ ಬಿಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ನಾಗ ತುಂಬ 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 ಥ್ಯಾಂಕ್ಸ್. ಹೌದು, ನಾನು ನೋಡ್ತಾ ಇದ್ದೀನಿ. ಬಂದ ತಕ್ಷಣ ನನ್ನನ್ನು ಎದುರಿಸಿ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡಿ ಪಟಾಕಿ ಸರದಂಡ ಪಟಪಟ ಅಂತ ಮಾತಾಡಿದ್ರಲ್ಲ, ಎಲ್ಲಿಂದ ಬಂತು ಈ ಧೈರ್ಯ? ಈ ಮಾತಿನಲ್ಲಿ ತುಂಬಾ ಮಹತ್ವ ಇದೆ ಈ ಪ್ರಪಂಚದಲ್ಲಿ. ಮಾತು ಹೆಂಗಿರ್ಬೇಕಂದ್ರೆ, ಮಾತು ನೆಲ್ಲೆಕಾಯಷ್ಟು ಹುಳಿಯಾಗಿರಬಾರ್ದು, ಬೇವಿನ ಕಾಯಷ್ಟು ಕಹಿಯಾಗಿರಬಾರ್ದು. ಮಾತು ಸೇಬು ಹಣ್ಣಿನಷ್ಟು ರುಚಿಯಾಗಿರ್ಬೇಕು, ಮಾವು ಹಣ್ಣಿನಷ್ಟು ಸಿಹಿಯಾಗಿರ್ಬೇಕು. ಮಾತಿನಲ್ಲಿ ಪ್ರೀತಿ ಇರಬೇಕು, ಮಾತಿನಲ್ಲಿ ರೀತಿ ಇರಬೇಕು, ಮಾತಿನಲ್ಲಿ ಮಮತೆ ಇರಬೇಕು, ಮಾತಿನಲ್ಲಿ ಕರುಣೆ ಇರಬೇಕು. ಆದ್ರೆ ಕಣ್ಣಲ್ಲಿ ಕಣ್ಣೀರು ತರಹಂಗಿರಬಾರ್ದು. ಮಾತಿನಲ್ಲಿ ಉದ್ದೇಶಗಳಿರ್ಬೇಕು, ಮನಸ್ಸಿನಲ್ಲಿ ದುರುದ್ದೇಶಗಳಿರಬಾರ್ದು. ಮಾತಿನಲ್ಲಿ ವಿಷಯಗಳಿರ್ಬೇಕು, ಮನಸ್ಸಿನಲ್ಲಿ ವಿಷ ಇರಬಾರ್ದು. ಮಾತಿನಲ್ಲಿ ಕಲ್ಪನೆ ಇರಬೇಕು, ಕಲ್ಮಶವಿರಬಾರ್ದು. ಈ ಮಾತನ್ನಾಡಿದ್ರೆ ಕುಂತು ಕೇಳೋ ಹಂಗಿರ್ಬೇಕು, ಕೇಳಿದ್ದನ್ನ ನಿಚ್ಚಳವಾಗಿ ಮತ್ತೊಬ್ಬರಿಗೆ ಹೇಳೋ ಹಂಗಿರ್ಬೇಕು. ಆದ್ರೆ ಇದ್ದದ್ದನ್ನ ಇದ್ದ ಹಂಗೆ ಹೇಳದೆ ಹಂಗಿರೋದು ಹೊರತು ಇಲ್ಲಿದ್ದಕ್ಕೆ ಮತ್ತೊಂದು ಸೇರಿಸಿ ಹೇಳಂಗಿರಬಾರ್ದು. ಈ ಮಾತನ್ನು ಕಲಿಸಿಕೊಟ್ಟವರು ಬೇರೆ ಯಾರು ಅಲ್ಲ, ಈ ನನ್ನ ದೇವತೆ. ಎಲ್ಲ ಕಾರ್ಗತ್ತಲೆಯಲ್ಲಿ ಕಲ್ಲು ಬಂಡೆಯಿಂದ ಬಿದ್ದಿರುವ ನನ್ನನ್ನ ಪ್ರೀತಿ ಎಂಬ ಉಳಿದ ಕಟ್ಟಿದ ಪ್ರೇಮ ಮೂರ್ತಿಯನ್ನಾಗಿ ಮಾಡಿದ ತಾನ ದೇವತೆ ನೀನು. ಈ ಹುಚ್ಚು ನನ್ನನ್ನು ಮೆಚ್ಚಿ ಈ ಅಂಕು ಡೊಂಕಿನ ಸಮಾಜದಲ್ಲಿ, ಈ ಲಜ್ಜೆಗೆಟ್ಟ ಸಮಾಜದಲ್ಲಿ ಹೆಜ್ಜೆ ಹಾಕೋದನ್ನು ಕಳಿಸಿದ ಗೆಜ್ಜೆ ಕಟ್ಟಿದ ಹೆಣ್ಣು ನೀನು. ಅಂದಾಗ ಈ ಪ್ರೀತಿಯ ಪ್ರಥಮ ಕಾಣಿಕೆಯಾಗಿ ಈ ಜನ್ಮದಲ್ಲಿ ನಾನು ನಿನಗೆ ಏನು ಕೊಟ್ಟರು ಕಡಿಮೆನೆ ಚೇಚಿ, ದಯವಿಟ್ಟು ಅಂತ ಮಾತುಗಳನ್ನಾಡಬೇಡಿ. ನಾನೊಬ್ಬ ಡಾಕ್ಟರ್ ಆಗಿ ನಾನು ಮಾಡಬೇಕಾದ ಕರ್ತವ್ಯವನ್ನ ಮಾಡಿದ್ದೀನಿ. ಮೇಲಾಗಿ ಯಾವತ್ತೂ ಮೊದಲನೇ ಸಲ ನಿಮ್ಮನ್ನು ನಾನು ನೋಡಿದ್ನು, ಆವತ್ತೇ ಈ ನನ್ನ ಮನಸ್ಸನ್ನ ನಿಮಗೆ ಕೊಟ್ಬಿಟ್ಟೆ. ಮೇಲಾಗಿ ನಿಮ್ಮ ಹುಚ್ಚು ನಿಚ್ಚಲಾಗಿ ಮತ್ತೆ ನೀವು ವಾಪಸ್ ಬಂದ್ರಲ್ಲ, ಆ ಹೃದಯ ನನ್ನ ಪ್ರೀತಿಯನ್ನ ನನಗೆ ವಾಪಸ್ ಕೊಟ್ಟು ಬಿಟ್ಟ. ಎಂತ ವಿಶಾಲವಾದ ಹೃದಯ ನಿನ್ನದು ಸಂಜನ. ಈ ಹುಚ್ಚನನ್ನು ನಿಚ್ಚಳನಾಗಿ ಮಾಡಿ ಈ ಹುಚ್ಚನ ಕೈ ಹಿಡಿಯಬೇಕು ಅಂತ ಈ ಸಮಾಜದಲ್ಲಿ ಸ್ವಚ್ಛಂದವಾಗಿ ಸಾರಿದ ಹೆಣ್ಣು ನೀನು. ನೋಡು, ಈ ನಿನ್ನ ಎಂತ ವಿಶಾಲವಾದ ಹೃದಯ ನಿನ್ನದು. ವೃತ್ತಿಯಲ್ಲಿ ಡಾಕ್ಟರ್ ಆದರೂ ಹೆಚ್ಚಿತ್ತು ವೈಮನಸ್ಸು ಮಾಡಿಕೊಳ್ಳದೆ ನನ್ನನ್ನು ನಿಚ್ಚಳನನ್ನಾಗ ಮಾಡಿ ಹುಚ್ಚನ ಕೈ ಹಿಡಿಬೇಕಂತ ಆಟ ತೊಟ್ಟಿದೆಯಲ್ಲ. ಈ ನಿನ್ನ ಹುತ್ತಿಗೆ, ಈ ನಿನ್ನ ಹುತ್ತಿ ಧರ್ಮಕ್ಕೆ, ಮೇಲಾಗಿ ಈ ನಿನ್ನ ಹೆಣ್ತನಕ್ಕೆ, ಈ ಕರುನಾಡಿನಲ್ಲಿ ಪ್ರೀತಿಸುತ್ತಿರುವ ಪ್ರತಿಯೊಬ್ಬ ಪ್ರೇಮಿಗಳ ಪರವಾಗಿ ನನ್ನದೊಂದು ದೊಡ್ಡ ಸಲ. ಪ್ರತಿ ಕ್ಷಣಕ್ಕೂ ನಿನ್ನ ಹೆಸರು ಹೇಳುವ ಆ ಉಸಿರಿನೊಂದಿಗೆ ನನ್ನ ಉಸಿರನ್ನು ಬೆಸಿಗೆ ಹಾಕಿ ಈ ಪ್ರೀತಿ ಎಂಬ ಹೃದಯ ದೇಗುಲದಲ್ಲಿ ಹೃದಯವನ್ನು ಕಟ್ಟಿ ಆ ಗರ್ಭದ ಗುಡಿಯ ಬಾಗಿಲ ಮುಂದೆ ಕುಳಿತುಕೊಂಡು ಪ್ರತಿನಿತ್ಯ ಪೂಜೆ ಮಾಡುವ ಪ್ರೇಮ ಪೂಜಾರಿ ನಾನು. ಆ ಗರ್ಭದ ಗುಡಿ ಬಾಗಿಲ ಮುಂದೆ ಕುಳಿತು ಆ ಕಾವಲುಗಾರನಾಗಿ ಕಾವಲು ಕಾಯುವ ಕಾಯಕ ನನ್ನದು ಸಂಜೆ. ಹೋಗಿ ಬಿಡಿ, ಒಟ್ಟಿನಲ್ಲಿ ನಿಮ್ಮನ್ನ ಆ ಭಗವಂತ ನನಗೆ ಕೊಟ್ಬಿಟ್ಟಲ್ಲ, ನಾನು ಪೂರ್ವ ಜನ್ಮದ ಪುಣ್ಯನೇ ಮಾಡಿದ್ದೀನ್ರಿ. ಅಯ್ಯಯ್ಯೋ, ನೀವೆಲ್ಲ ಡೈಲಾಗ್ ಬೇಡಮ್ಮ. ನಿನಗೆ ಈಗಾಗಲೇ ಹುಚ್ಚು ನಿಚ್ಚಲಾಗಿ ನೀನು ಚೆನ್ನಾಗಿದ್ಯಾ ಅನ್ನೋದು ನನಗೆ ಗೊತ್ತು. ನೋಡಿ, ಇನ್ನೂ ಸ್ವಲ್ಪ ದಿನ ಕಾಯೋಣ, ಆ ನಂತರ ನಾನು ನಿಮ್ಮ ಹತ್ರ ಬರ್ತೀನಿ. ಬೇಗ ನನ್ನ ಕೊಳಗೆ ತಾಳಿ ಕಟ್ಟಿ ಅಂತ. ತಾಳಿ ಅಂದ್ರೆ ಕಟ್ಟೋದಲ್ಲಯ್ಯ, ತನ್ನಷ್ಟು ತಾನೇ ಕಟ್ಕೊಳ್ಳೋದಯ್ಯ. ಪ್ರೀತಿ ಅಂದ್ರೆ ಮಾಡೋದಲ್ಲಯ್ಯ, ತನ್ನಷ್ಟು ತಾನೇ ಆಗೋದಯ್ಯ. ಆಟ
ಮೆಚ್ಚಿಕೊಂಡೆ ನಾನು ಗಿಣಿಯ ಮೂಗಿನ ಬೆಡಗಿ ನಿನ್ನ ಹಚ್ಚಿಕೊಂಡೆ ನಾನು ಮೆಚ್ಚಿಕೊಂಡೆ ನಾನು ನಿನ್ನ ಹಚ್ಚಿಕೊಂಡೆ ನಾನು I love you I love you love you love you I love you I love you love you love you ಗಿಣಿಯ ಮೂಗಿನ ಬೆಡಗಿ ನಿನ್ನ ಹಚ್ಚಿಕೊಂಡೆ ನಾನು ಮೆಚ್ಚಿಕೊಂಡೆ ನಾನು ನಿನ್ನ ಹಚ್ಚಿಕೊಂಡೆ ನಾನು I love you I love you love you love you I love you I love you love you love you ಸರಿ, ಈಗ ನಾನು ಡಾಕ್ಟ್ರು ನೀನು ಡಾಕ್ಟ್ರು ಒಂದು ಗೊತ್ತಾಗ್ತಿಲ್ಲ. ನನಗೆ ಪೇಷಂಟ್ ಕಾಯ್ತಾ ಇರ್ತಾರೆ, ಹೋಗಲ್ಲ ಬಾಯ್. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಕರ್ಕೊಂಡು ಬಾರೋ ನಮ್ಮ ಮಹೇಶ್ವರ ಪ್ರೇಮದ ಮರೆಯಾಗ, ಪ್ರೇಮದ ಮರೆಯಾಗ. ಈಗಿನ ಅವನಲ್ಲಿ ಸಾಲಿನ ಅವನರು ಬಂದು ಕಾಯುವುದು ಹುಡುಗಿ ಜನನೇ ಎದ್ದುಕೊಂಡ ದವಾ ಬಂದವೆ. ನಾಚಿಕೆ ಬರುವುದಲ್ಲವೇ ನಿನ್ನ ಹೇಸು ಜನ್ಮಕ್ಕೆ? ಏ ಗೂದಿ, ನಾನು ನಿನ್ನ ಸಿಂಗಲ್ ಸಿಮ್ ಮಾಡಿದ್ದಲ್ಲಿ ನೀನು ಡಬಲ್ ಸಿಮ್ ಇದೆ. ಯಾ ಜನ್ಮಕ್ಕ? ಅದ ನಿನ್ನ ಹೇಸು ಜನ್ಮಕ್ಕೆ ಯಾಕಲ್ಲ ಅಂತದೇನಾಗತ್ತಿ ಈಗ? ಮತ್ತ ಅವನ ಜೋಡಿ ಹಾಡಿ ಕುಣಿಯಾಗತ್ತಿ ಅಲ್ಲೇ ಹುಡುಗಿ, ಅವನ ಬಿಕಾಲಿ ನನ್ನ ಜೋಡಿ ಹಾಡಿ ಕುಣಿಯ ನಿನ್ನ ಒಂದು ನಮಗೆ ತುಕ್ಕದಾಗ ನೆಕ್ಸ್ಟ್ ಆಯ್ತು ಅದ ಗಿಚ್ಚಿ ಗಿಲ್ಗಿಲಿ ಆಗಿರ್ಬೇಕು ಪಟ. ಅಯ್ಯೋ ನನ್ನ ಸುಖದ
ತುಪ್ಪದಾಗ ತಿರ್ಕೊ ನಿನ್ನ ಬಾಯಾಗ ನಾನು ನಂದು ತುಪ್ಪಿಲ್ಲ ಅಂತ ಆಗಲ್ಲ ಹೇಳಿ ಒಮ್ಮರಿ ಜನ ಎತ್ತ ಹೋದ್ನ ಬರಾಕತ್ತೇನೆ ಬಾಳ ತಾತ್ಲ ಮರೆತು ಬಿಟ್ಟಿಲ್ಲ ನಾನು ಮರ್ಯಾದಲ್ಲ ಅದು ಮುಂದೆ ಏನ ಮುಂದ ಯಾವ ಪಿಕ್ಚರ್ ತೋರಿಸ್ತೀನಿ ಅವ ಪಿಕ್ಚರ್ ತೋರಿಸ್ತೀನಿ ಅಂದಾನ ನಾನು ತೋರಿಸ್ತೇನೆ ಯಾವ ಪಿಕ್ಚರ್ ಭಾರಿ ಐತೆ ಯಾವುದು ಅದು ತೊಡಿ ಏರಿ ಕಡಿದ ಬೇದಿ ನಾಗರ ಯಾಕೆ ಕಡಿತು ಅದು ತೊಡಿನ ಯಾಕೆ ಇರ್ತು ಅಲ್ಲೇ ಯಾಕೆ ಕಡಿತು ಅಂತ ಆ ಪಿಕ್ಚರ್ ನೋಡಕ್ ಹೋಗಣ ಮತ್ತ ನೀನೇನಾರ ಒಲ್ಲೆ ಅಂದಿ ಹುಡುಗಿ ಆ ಹಾವು ಹಿಡ್ಕೊಂಡು ಬಂದ ನಿನ್ನ ತೊಡೆಗ ಬಿಟ್ಟು ಬಿಡ್ತಾನೆ ಕಡಿ ಒಂದಕ್ಕೆ ಕಟ್ಟ 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 ನಿನ್ನವ್ರು ಹಿಂಗ ಹೇಳಿ ಅದ ಹೆಂಗಸರಿಗೆ ಕಡಿಯಲ್ಲ ಅದ ಕಡಿಯೋದ ಗಂಡಸರಿಗೆ ತುರ್ಸ್ಯಾಳ ಏನ ಗಂಡಸರ ಕಡೆ ಹಾವಲ್ಲ ಏ ಹುಡುಗಿ ಅದ ಬರೀ ನಿನ್ನ ಕಡಿತೈತಿ ಮತ್ ಯಾರಿಗೆ ಹೋಗಲ್ಲ ಅದ ಓಹೋ ಮತ್ ಚಂದಾಗ ನನಗ್ ಜೋಡ ಮದುವೆ ಆದಿ ಬೆಕ್ಕ ನಾಯಿ ಎಲ್ಲ ಹೇಳಕತ್ತು ಮುಂಜಾನೆ ಆದ್ಕೊಳ್ಳೆ ಹಾಕವೆಲ್ಲ ಬೀಳ್ತಾವ ರೊಚ್ಚಿಗೆದ್ದಾವ ಯಾಕೆ ಹೇಳಿ ಒಬ್ಬೊಂದು 10 ಸತೆ ಮಾಡ್ದ ನಂದು ಒಂದೊಂದು ಸತೆ ಮಾಡಿಸ್ತಾರಂದ್ರ ರೊಚ್ಚಿ ಹೇಳೋದಿಲ್ಲ ಅದ ಅಲ್ಲ ಈಟೆಲ್ಲ ನಿನ್ನ ಮದುವೆ ಆಗ್ಬೇಕಂತ ಹೇಳಕತ್ತಿಯಲ್ಲ ನಿನ್ ಹತ್ತೈತ್ ಏನೈತಿ ಇಲ್ಲಿ ನಮ್ಮ ಅಂಟ ಮೂಡತ್ತಲ್ಲಿ ಏನೇನ್ ಅದಾವ ಅವು ಒಂದು ಮಿಸ್ ಆದ ನನ್ನ ಹತ್ತಿನೇ ಅದಾವಲೆ ಅದು ಅಲ್ಲ ಜೋಕುಮಾರ ಆಸ್ತಿ ಅಂತಸ್ತು ಮನಿ ಯಾಕೆ ರೊಕ್ಕ ರೊಕ್ಕ ಅಂತೀನಿ ಹುಡುಗಿ ಬಡವರು ಹುಡುಗನ ಮದುವೆಯಾಗ ಗೌಂಡರ್ ಕೈಯಾಗ ಸಿಮೆಂಟ್ ಕಾಚ್ಕೊಟ್ಟಾರ ಜೀವನ ಮಾಡ್ತಾನ ಮೊನ್ನೆ ಲಾಕ್ಡೌನ್ ನೋಡಿದಿಲ್ಲ ಎಲ್ಲಾ ನೌಕರಿಗಾರ ಮನ್ಯಾಗಿದ್ರ ಈ ದೇಶಕ್ಕೆ ಅನ್ನ ಹಾಕ್ತಾನ ನನ್ನಂತ ರೈತಲೇ ಹುಡುಗಿ ಮತ್ತ ನಂದು ಒಂದು ಟಮ್ ಐತಿ ಒಂದು ಕುರ್ಜರ ಐತಿ ಮತ್ತ ಒಂದು ಹೆಲಿಕಾಪ್ಟರ್ ಐತಿ ಹುಡುಗಿ ಹೆಲಿಕಾಪ್ಟರ್ ಇಲ್ಲಿ ಲ್ಯಾಂಡ್ ಗಿಂಡ್ ಮಾಡಕ್ ಜಾಗ ಐತಿಲ್ಲ ಹೆಲಿಕಾಪ್ಟರ್ ದೊಡ್ಡದೈತಿ ಬೈಲ ಮತ್ತೇನೈತಿ ಮತ್ತ ಒಂದು ಬ್ಯಾಂಕ್ ಐತಿ ಬ್ಯಾಂಕ್ ಅದಲ್ಲೇ ಹುಡುಗಿ ಮೊಬೈಲ್ ಫೋನ್ ತಾತಾದಾಗ ಇಟ್ಕೊಂತಾರಲ್ಲ ಪವಲ್ ಬ್ಯಾಂಕ್ ಮತ್ತ ಅದು ಬ್ಯಾಂಕಿಗೆ ಹುಟ್ಟಿಲ್ಲ ಅದು ಬ್ಯಾಂಕ್ ಅವೇ ನೀ ನನ್ನ ಮದುವೆ ಆದಂದ್ರ ಸಂಜೆಲೆ ಮುಂಜಾನೆ ಕಸ ಮುಸ್ರಿ ಹೊಡೋದು ನಿನಗೆ ಹೊತ್ತಿಗೆ ಮೊಮ್ಮಸಾರ ಮಾಡಿ ಉಣಿಸಿ ಸಂಜಾಗದ ಒಂದೊಂದು ಕಡ ಚಿನ್ನ ನಿನ್ನ ಗಾದಿ ಮೇಲೆ ಅಂಗಾತ ಮಲಗಿಸಿ ನಿನ್ನ ಎಡಿ ಹಿಡಿದು ಇಚ್ಚಿಗಿ ನಾಟಕ ಮಾಡಿ ಸಾಕಾಗಿತ್ತಲ್ಲ ಕೈಕಾಲ ಜೋಗಳ ಹಾಡ್ತಾನ ರಾಣಿ ಹಂಗ ಸಾಕತೇನ ಜಾಣಿನ ನಿನ್ನ ನಂಬಿವಾರ ಹುಡುಗಿ ನೀನನ್ನ ಜೋಗಳ ಹಾಡ್ತೇನೆ ಇದಕ್ಕರ ನೀ ನನ್ನ ಮದುವೆ ಆಗ್ಬೇಕ ಹಾಕಿಯ ಚಿನ್ನ ಹಂಗಾದ್ರೆ ನಾನು ನಿನ್ನ ಜಾಂಡ್ರತ್ ನಾಲೆಜ್ ಚೆಕ್ ಮಾಡ್ಬೇಕಲ್ಲವಿ 4 ಪ್ರಶ್ನೆ ಕೇಳ್ತಾನವಿ ನೀನು ಕರೆ ಉತ್ತರ ಹೇಳ್ದಿ ಈಗ ತುರು ಮದುವೆ ಫಸ್ಟ್ನೇ ಒಂದು ಹೊತ್ತಿ ಮೇಲೆ ಹೊಟ್ಟೆ ನಡು ಒಂದು ಗೂಟ ಇದು ಗೊತ್ತಿಲ್ಲ ಅಗ್ನಿ ಚಿಲ್ಲಿ ಪ್ರಶ್ನೆವೇ ಅದ ಹಿಂದಿನ ಕಾಲದಾಗ ಬೀಚ್ ಇದ್ರಲ್ಲ ಬಿಸೆಕಲ್ಲು ಮತ್ತ ಇನ್ನೊಂದು ಒಂದು ಹಿಡ್ಕೊಂಡ್ರೆ 2 ದೋತಾಡ್ತಾವ ಇದು ಗೊತ್ತಿಲ್ಲ ಒಳ್ಳೆ ಕರ್ಕೊಂಡ್ ಬಂದ ಬೆಳಗ ಮುಂಜಾನೆ ಅದ ತಕ್ಕಡೆ ಮತ್ತೆ ಇನ್ನೊಂದು ಕೇಳಲ್ಲ ಅವ ಅಂತವಲ್ಲ ಭಾರಿ ಚಂದ ಅದಾವ ಮನುಷ್ಯನು ಪ್ರತಿನಿತ್ಯ ಒಂಟಿಗಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ಅಯ್ಯೇ ಸುಬ್ಬವ ತಿಕ್ಕ ತಗಡದ ಜಳಕನ ಮಾಡಂಗಿಲ್ಲ ಈಗ ಜ್ಞಾನ ಮಾಡ್ತಾರಂತ ಮನುಷ್ಯನು ಇದು ಗೊತ್ತಲ್ಲ ಮನುಷ್ಯನು ಚಟ್ಟಿ ಹಾಕುವಾಗ ಒಂಟಿಗಾಲಿನಲ್ಲಿ ನಿಲ್ಲುತ್ತಾನೆ ಹೌದಲ್ರಪ್ಪ ಅವ ಮಕ್ಕೊಂಡ ಬಿಡು ರಾತ್ರಿನ ಎದ್ದಿಲ್ಲ ಮುಂಜಾನೆ ಏನ್ ಹೇಳ್ತಾವು ಹೋಗ್ಲಿ ಬಿಡಪ್ಪ ಚಾಟಿ ಹಾಕೊಳ್ತಾ ಆಕರೆ ಇರ್ಲಿ ಅಂತ ನಿಂದು ಲಾಸ್ಟ್ ಪ್ರಶ್ನೆ ಬಾರಿ ಚಂದ ಹುಡುಗಿ ಏನ ಹೇಳ ಓಮ ಮಾಡ ಮುಂದ ಇನ್ನೊಟ್ಟು ಮಾಡ್ಲ್ಯಾ ಅನ್ಸುತ್ತ
ಮಾಡಿದ್ಯಾ ತೂ ನಿನ್ನ ಯಾಕರ ಮಾಡಿದ್ನ್ಯಾ ಅನ್ಸುತ್ತ ಏನದು ಏನದು ಅಲ್ಲೋಡಲ್ ಗಡ 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 ಅವ್ನ ಕಡೆಗೆ ಅಂತ ರೊಕ್ಕ ಹಾಕಿ ಆಡಕತ್ತೇವಿ ಹಾಡ್ ನೀನ ಹಾಡ ಏನದು ಅದು ಗೊತ್ತಿಲ್ಲ ಹ್ಮ್ ಮಾಡೋ ಮುಂದೆ ಎಷ್ಟು ಚಂದ ಮಾಡ್ಬೇಕು ಅನ್ಸುತ್ತ ಏನಮ್ಮ ಮಾಡಿದ್ಯಾ ತೂ ನಿನ್ನ ಯಾಕರ ಮಾಡಿದ್ಯಾ ಅನ್ಸುತ್ತ ಧರ್ಮಸ್ಥಳ ಸಂಘ ನನ್ನ ಸಾಲಲ್ಲಿ ಹುಡುಗಿ ಅಯ್ಯೋ ನೀನು ಸಾಲ ಎತ್ತಾಗಿರಕೇನ ಸಾಲ ನಿನ್ನ ಐಶೋ ಕರಿ ಹಾಕತ್ತಾಳ ನೋಡಲ್ಲಿ ಗುಡ್ಡದಾಗ ಹೋಗ್ಲಿ ಬಿಡು ನಾ ಒಂದ್ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನೀವು ಉತ್ತರ ಕೊಟ್ರು ನಾನು ನಿನ್ನ ಮದ್ವೆ ಚಂದಾಗ ಕೇಳ್ಬೇಕು ಏ ಬಾಳ ಚಂದದ ಕೇಳ್ತೀನಿಲ್ಲ ಹಾ ಕೇಳ ಅರ್ಧ ಹೊಕ್ಕಾಗ ನಗತಾಳು ಪೂರ ಹೊಕ್ಕಾಗ ಅಳತಾಳು ಉಲ್ಟಾ ಹೇಳಿದ್ನ ನೀನು ಇಲ್ಲ ಕರೆಕ್ಟಾಗಿ ಕೇಳಿ ಇನ್ನೊಂದು ಚಂದಾಗಿ ಕೇಳ ಅರ್ಧ ಹೊಕ್ಕಾಗ ಅಳತಾಳು ಹಾ. ಪೂರ ಹೊಕ್ಕಾಗ ನಗತಾಳು ಏನು ಯಾವಾಗ ಯಾಕೆ ಸುಬ್ಬಿ ಕರ್ಕಂಡ್ ಬಾರ ಯಾವನ ಅನುಭವ ಇಲ್ದತ್ತೇನೆ ಹೋಗ್ಯಾಳ ಯಾಕಂದ್ರೆ ಫುಲ್ ಹಿಡುಬಾರ್ ತೆಗೆದಾಗ ಇಟ್ಟಾನ ಹೋಗ್ಯಾನಾಕೈತಾಳ ನನ್ನ ಅಂತಲ್ಲಿ ಕರ್ಕೊಂಬಾರ ಎಲ್ಲೆಲ್ಲಿ ಇಡ್ತಿ ನಮ್ ಜೋಗಿ ಮಾಸ್ತರ್ ಆದ್ರ ಹೂಗಳು ಹಚ್ಚಿಡ್ತಾರ ನೀನು ನಮ್ ಸಂಗೀತ ಭಾಗ ಮಾಸ್ತರ್ ಆದ್ರ ಎಣ್ಣೆ ಹಚ್ಚಿಡ್ತಾರ ಯಾವಾಗ ನೋಡಕ್ ಹೋಗಿದ್ದಿ ನಾನಾದ್ರ ಹಂಗ ಇಡ್ತಾನವಿ ಅದ ಗೊತ್ತಿಲ್ಲ ಬಳಿ 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 ಅವಿ ಬಳಿ ಏ ಕರೆಕ್ಟ್ ಪಾ ಅಂತೂ ಇಂತೂ ಮಾಮ ನನ್ನ ಪ್ರಶ್ನೆ ಗೆದ್ದಿ ಮತ್ತೆ ಇದು ಹುರುಪಿನಾಗ ಏನ್ರು ಹಂಗಾದ್ರ ಮತ್ತೆ ತಡನ ಹುಡುಗಿ ಹಾ ಮುಂಗುರುಳ ಬಾಲಿಕೆ ಇಷ್ಟು ಸುಂದರ ನಿನ್ನ ಮುಖವು ಏತಗೆ ನಿನ್ನ ವರ್ಣಿಸುವುದು ನನ್ನ ವಾಡಿಕೆ ಹಾಗೆ ನೋಡ್ಬೇಡ ಕಣೆ ಆಗುತ್ತೆ ನನಗೆ ನಾಚಿಕೆ ನಮ್ಮ ಮದುವೆಗೆ ಸಿದ್ಧವಾಗಿದೆ ಇದೇ ವೇದಿಕೆ ನಿನ್ನ ಕೊರಳಿಗೆ ಹಾಕಿವೆ ಈ ಕಿಚ್ಚ ಮದಕರಿಯ ಪ್ರೇಮದ ಕಾಣಿ ಕರಿಕಂಬಳಿ 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 ಬುಡ್ಕ ನೀ ಹಾಸ ಕರಿಕಂಬಳಿ ಬುಡ್ಕ ನೀ ಹಾಸ ಮಾಡೋ ನೋಟ ಇಂಪಾಸ ವಿಜ್ಞಾನಿ ಅದೇಯೋ ಬಲ್ ಬಿರುಸ ವಿಜ್ಞಾನಿ ಅದೇಯೋ ಬಲ್ ಬಿರುಸ ಮಾಡತಿ ಕರೆಕ್ಟ್ ಪಾಸ ಕರಿಗಡಬ ಪಡತೇನ ನೀ ಬಾರ ಸಾವುಕಾಸ ಗಾಳಿ ಹೊಡೆಯೋ ಬೈಪಾಸ ಆಂಟಿಗೂ ಬಳ್ಳಿ ಕ್ರಾಸ ಏ ಕಳ್ಳಿಗೆ ಮಳ್ಳಿ ಸುಳ್ಳ ಯಾಕ ದುರ್ಸ ನೀ ಬಿರುಸ ನನ್ನ ಹರಸ ಏ ಕರಿ ಕಂಬಳಿ ಬುಡಕ ನೀ ಹಾಸ ಮಾಡೋ ನೋಟ ಇಂಪಾಸ ನಡೆ ಮಲ್ಲಿ ಮಲ್ಲಿ ಬಾರ ಲಘು ಮಾಡಿ ಮಗ್ಗಲಕ ಯಾರು ಇಲ್ಲ ಬಾರೋ ಭೀಮ್ಯ ಹಿತ್ತಲಕ ಎಂದ ಬರ್ತಿ ಹೇಳ ನೀ ನಮ್ಮ ತ್ವಾಟಕ್ಕ ಹತ್ತು ಕೊತ್ತು ನೋಡಿ ತುಡುಗಿಲೆ ಬರಬೇಕ ವಾರವಾಗಿ ನಿನ್ನ ಮಾತು ನನ್ನ ತಲಿಯ ಕೆಡಿಸೈತಿ ಹುಡದಿಯ ಹಾಕೂನು ಕಾಲ ಕೂಡಿ ಬಂದೈತಿ ಹಂಗಾದರ ನಾ ತಯ್ಯಾರ ಕುಣಿಯೋಳು ತಣಿಯೋಳು ಬೆಳೆಯೋಳು ಮಾವ ಏನಂತೆ ಹಿಡಿತಂತಿ ಬಿಡು ಚಿಂತೆ
ಪಾಸ ಮಾಡೋನು ಟೈಮ್ ಪಾಸ ಪಾಸ ನನಗೆ ಜಾತ್ರೆ ಅದ ಹೋಗ್ಬರ್ಲೆ ನಾಸಿಕ್ 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 ಡೋಳರ್
ಹೊಂಚಿನ ನೋಟ ಕಣ್ಣಲ್ಲಿ ಎದುರಾಳಿಗೆ ಕೊಡುವ ಮುಯಿಗೆ ಮುಯಿ ಒಂದೂರಲಿಯೊಬ್ಬ ಯಜಮಾನನ ಬೆಟ್ಟಾಯಿ ಬಲಗೈ ಹೊಂಚಿನ ನೋಟ ಕಣ್ಣಲ್ಲಿ ಎದುರಾಳಿಗೆ ಕೊಡುವ ಮುಯಿಗೆ ಮುಯಿ ಅಣ್ಣ ನಾನೆಷ್ಟೇ ಹೇಳಿದ್ರು ನೀನು ಕೇಳಿಲ್ಲಲ್ಲ. ಆ ಹುಚ್ಚು ನಾಗನಿಗೆ ಹುಚ್ಚು ಬಿಟ್ಟಿದೆ ಅಂತೇಳಿ ಅದಕ್ಕಂತ ನೀ 2 ಹಕ್ಕಿಗಳನ್ನ ತಂದು ಕಟ್ಟಾಕಿದೆ ಅಣ್ಣ. ಈಗ ನೀನು ಕಣ್ಣೆದುರಿಗೆ ತೋರಿಸ್ತೀನಿ ಆ ಹುಚ್ಚು ನಾಗನಿಗೆ ಹುಚ್ಚು ಬಿಟ್ಟಿರೋದನ್ನ. ಚಕ್ರವರ್ತಿ, ಈ ಹಕ್ಕಿಗಳಿಗೆ ಇಷ್ಟೊತ್ತು ಕೊಟ್ಟಿರುವ ಕಷ್ಟವೇ ಸಾಕು, ಹೋಗಲಿ ಬಿಟ್ಟು ಕಳಿಸಿ. ಅಣ್ಣ ದಯವಿಟ್ಟು ನನ್ನ ಮಾತು ಕೇಳೋಣ. ಇವರ ನಾಟಕಗಳನ್ನೆಲ್ಲ ಬಯಲಿಗೆಳೆದು ನಿಮಗೆ ನಾನ್ ತೋರಿಸ್ತೀನಿ ಇವರು ಬಣ್ಣ ಬದಲಿಸೋ ವಾಸುರು ಒಳ್ಳೆ ಅಂತ. ಅದು ಏನೋ ತೋರಿಸ್ತಾನೆ ಅಂತ ಬಹಳ ತಾತೀತ್ ಮಾಡಾಕತಿ. ಅದು ಏನ್ ತೋರಿಸ್ತಾನ ಸ್ವಲ್ಪ ತಡ್ರಿ, ನಾವು ನೋಡೇ ಬಿಡೋಣ. ಚಕ್ರವರ್ತಿ, ಅದು ಏನ್ ಮಾಡುತ್ತೀಯೋ ಮಾಡು, ಒಟ್ಟಿನಲ್ಲಿ ನನಗೆ ಸತ್ಯವೇನದು ತಿಳಿಯಬೇಕಂತೆ. ಅಣ್ಣ ಈಗ ನಿನ್ನ ಕಣ್ಣೆದುರಿಗೆ ತೋರಿಸ್ತೀನಿ ಎಲ್ಲ ಸತ್ಯಗಳನ್ನ. ಲೇಖನಕ ನೀನಾಗಿ ನೀನ್ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂತಂದ್ರ ಬಲವಂತವಾಗಿ ನಾನೇ ಬಾಯ್ ಬಿಡಿಸ್ಬೇಕಾಗತ್ತೆ. ಬಲು ಎಚ್ಚರ. ಹೇಳು, ಆ ಹುಚ್ಚು ನಾಗನಿಗೆ ಹುಚ್ಚು ಹೇಗೆ ಬಿಟ್ಟಂತ ನಿನಗೆ ಚೆನ್ನಾಗಿ ಗೊತ್ತು. ಸತ್ಯ ಹೋಗಲಿದ್ರೆ ಸರಿ. ಅಲ್ಲ ಬಾಬಾ, ಗೊತ್ತಿಲ್ಲದ ವಿಷಯನ ನಾನು ಹೇಗೆ ಹೇಳಬೇಕು ಅಂತ ನೋಡಿ. ಈ ವಿಷಯ ಹೇಗೆ ಏನಾಯ್ತಂತ ನಂಗೆ ನಿಜವಾಗಿ ಗೊತ್ತಿಲ್ಲ. ದಯವಿಟ್ಟು ಬಿಟ್ಬಿಡಿ ನೀವು. ಏನು
ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ ಆ ಹುಚ್ಚು ನಾಗನಿಗೆ ಹುಚ್ಚು ಬಿಟ್ಟಿರೋದು? ಇಲ್ಲ. ಡಾಕ್ಟರ್ ಸಂಜನಾ ಅವರೇ, ನೀವ್ಯಾಕೆ ಹೇಳ್ತೀರೋ ಅಥವಾ ನಾನೇ ಹೇಳ್ಬೇಕಾ? ನೋಡಿ, ನಿಮ್ಮ ಸಂಬಂಧದಲ್ಲಿ ಅದೇನಿದೆಯೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ಡಾಕ್ಟರ್ನ ಕರ್ಕೊಂಡು ಬಂದು ಈ ರೀತಿ ಕಟ್ ಹಾಕಿದ್ದು ಮಹಾ ತಪ್ಪು. ಏನು ಕಾರಣ ಇಲ್ಲದೆ ನಿಮ್ಮಿಬ್ರನ್ನ ತಂದು ಕಟ್ಟಾಕ್ಲಿಕ್ಕೆ ನನ್ನೇನು ಬುದ್ಧಿಹೀನ ಅನ್ಕೊಂಡಿದ್ದೀನ? ಲೇ, ಕೆಲಸ ಇರೋದಕ್ಕೆ ತಂದು ಕಟ್ಟಾಕಿದ್ದೀನಿ. ಸತ್ಯ ಬಾಯಿ ಬಿಡು ಬರೋದಿಲ್ಲ. ಜಗವೇ ಒಂದು ರಣರಂಗ, ರಣವಿಕ್ರಮ ಧೈರ್ಯ ಇವನು ನಿನ್ನ ಸಂಗ, ರಣವಿಕ್ರಮ ಬಾರೋ ಭಾರತನ ರಾಜ, ರಣವಿಕ್ರಮ ತಡೆ ಅಕ್ರಮ, ರಣವಿಕ್ರಮ ತಡೆ ಅಕ್ರಮ, ನೀ ಬಾರು ಕನ್ನಡವ ಸಂಕ್ರಮ, ಮಿಸ್ಟರ್ ಚಕ್ರವರ್ತಿ, ಸಾಕು ನಿಲ್ಲಿಸಲೇ ನಿನ್ನ ಎಚ್ಚರಿಕೆಯ ಮಾತನ್ನ. ಏನು ಹರಿಯದ ಈ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಈ ರೀತಿ ಚಿತ್ರಹಿಂಸೆ ಕೊಡುತ್ತಿರಲಿದೆ. ಚಕ್ರವರ್ತಿ ಒಕ್ಕಲುತುಂಡ, ನೀವೇನು ಮನುಷ್ಯರು ಅಥವಾ ನರ ರಾಕ್ಷಸರು? ಲೇ ಮಿಸ್ಟರ್, ನೀನು ಬಂದಿರುವ ಕೆಲಸವನ್ನು ಮೊದಲು ನಿಯತ್ತಿನಿಂದ ಮಾಡಿ ಮುಗಿಸು. ಅದನ್ನ ಬಿಟ್ಟು ನಮ್ಮ ಮನೆ ವಿಷಯಕ್ಕೆ ಏನಾದರೂ ಕೈ ಹಾಕಿದ್ರ ಸದ್ದಿಲ್ಲದೆ ನಿನ್ನನ್ನು ಈ ಲೋಕದಿಂದ ಸ್ಮಶಾನ ಯಾತ್ರೆ ಮಾಡಿಸಬೇಕಾಗುತ್ತದೆ. ಯಾಚರ ರವಿ, ರವಿ ಅಣ್ಣ, ನೀನು ಖಂಡಿತವಾಗ್ಲೂ ಬಂದೇ ಬರ್ತೀಯ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಣ್ಣ. ನಾವು ಹಾಕಿರೋ ಪ್ಲಾನ್ ಎಲ್ಲ ಸಕ್ಸಸ್ ಆಯ್ತು ಅಂತ ತಿಳ್ಕೋಣ. ಇವನು ಡಿ ಸಿ ರವಿ ಅಂತ. ಡಿ ಸಿ ಅಂದ ಮಾತ್ರಕ್ಕೆ ಇವನೇನು ಜಿಲ್ಲಾಧಿಕಾರಿ ಅಲ್ಲ, ನಮ್ಮ ಜಿಲ್ಲೆಯ 30 ಹಳ್ಳಿಗಳಿಗೆ ಫುಟ್ ಹಾಕುವ ಅಷ್ಟೇ. ಹಲೋ ಮಿಸ್ಟರ್ ರವಿ, ಆಫ್ಟರ್ ಆಲ್ ಒಬ್ಬ ಫುಡ್ ಸಪ್ಲೈಯರ್ ನೀನು ನಮಗೆ ಬುದ್ಧಿ ಹೇಳಲು ಬರ್ತೀಯಾ? ನಮ್ಮ ಮನೆಗೆ ಬಂದು ನನಗೆ ಬುದ್ಧಿ ಹೇಳಲು ಬಂದ್ರ ವಕ್ರ ತುಂಡನ ವಕ್ರ ದೃಷ್ಟಿಯನ್ನು ನಿನಗೆ ತೋರಿಸಬೇಕಾಗುತ್ತದೆ. ಯಶ ನೋಡು ವಕ್ರತುಂಡ, ನಾನು ನಿಮ್ಮನೆಗೆ ಬರಬೇಕಾದ್ರೆ ನಿಮ್ಮ ಎಲ್ಲ ಎವಿಡೆನ್ಸ್ ಅನ್ನ ಸರಿಯಾಗಿ ಇಟ್ಕೊಂಡೇ ಬಂದಿದ್ದೇನೆ. ನೀವು ಮಾಡುವ ಬಿಹೇವಿಯರ್, ನಿಮ್ಮ ಆಕ್ಟಿವಿಟೀಸ್, ನಿಮ್ಮ ಎಲ್ಲ ಎವಿಡೆನ್ಸ್ ಅನ್ನ ನಾನು ಸರಿಯಾಗಿ ತಿಳಿದುಕೊಂಡೇ ಬಂದಿದ್ದೇನೆ. ಸುಮ್ಮನೆ ಹುಲಿ ದನಗಳನ್ನ ಕಾಯ್ಕೊಂಡು ಹೋಗಕ್ಕಾಗಲೇ ವಕ್ರತುಂಡ. ನಮ್ಮ ದಣಿಯವರ ಮನೆಗೆ ಬಂದ ಅವರಿಗೆ ಅವರು ಮಾತನಾಡುವಷ್ಟು ಸ್ವಕ್ಕ ಬಂದತವೀಗ. ಸಿಕ್ಕಿರುವ ಕೆಲಸವನ್ನು ದಕ್ಕಿಸಿಕೊಂಡು ಇಲ್ಲಿಂದ ಜೀವಂತವಾಗಿ ಹೋದರ ಮಗನ ಇಲ್ಲೇ ತಿದ್ದರ ಇಲ್ಲಿ ನಡೆಯುವ ಕತ್ತೇನಾದರ. ಅಲ್ಲವೇ ತಮ್ಮ, ಸ್ವಂತ ಇದೆ ನಮ್ಮ ಊರಾಗ. ನಮ್ಮ ದನಿಯರ ಮಾತು ಕೇಳಿದ್ರೆ ನರಿ ನಾಯಿಗಳೆಲ್ಲ ಓಲೆ ಬಸ್ವಂತರ ತಲೆ ಹಾಕ್ತವು. ಅಂತದ್ರಲ್ಲಿ ನೀ ಎಲ್ಲಿಂದ ಬಂದು ನಮ್ಮ ತಲೆಯ ಎದುರಿಗೆ ನಿಂತು ಮಾತಾಡ್ಬೇಕಾದ್ರ ನಿನ್ನ ಎಷ್ಟು ತಿಂಡಿರ್ಬೇಕಲ್ಲೇ ಅಂತಾನೆ. ಲೇ ಲೆಕ್ಕಾಚಾರ, ನ್ಯಾಯದಿಂದ ಮಾತನಾಡಿದ್ರ ಸಾಕಿದ ನಾಯಿ ತರ ನಿಯತ್ತಾಗಿರ್ತೀನಿ. ಅದನ್ನ ಬಿಟ್ಟುಲೇ ಏನಾದ್ರೂ ಅರ್ಪಣತನದಿಂದ ನನ್ನ ಮುಂದೆ ಮೆರೆದದ್ದೇ ನಿಜವಾದ್ರ ನಿಮ್ಮ ಪಾಲಿನ ಉಗ್ರ ನರಸಿಂಹ ಆಗಬೇಕಾಗುತ್ತಲೇ. ಉಗ್ರ ನರಸಿಂಹ ನಿನ್ನಂತೆ ನಮ್ಮನ್ನ ಹಾರಾಡ್ತೀವಿ ಅಂತ ಬಂದ ಎಷ್ಟೋ ಉಗ್ರ ನರಸಿಂಹಗಳು ಇಂದು ಅದೇ ಪರಪನಗರದಲ್ಲಿ ಮುದ್ದೆ ಮುರಿಯಾಕತ್ತಾರ. ಇನ್ನು ನೀನ್ ಯಾವ ಲೆಕ್ಕಲೇ ನಮಗೆ?
ಹಲೋ ಮಿಸ್ಟರ್ ಚಕ್ರವರ್ತಿ, ಮೊದಲು ಈ ನಾಯಿಯನ್ನ ವಿಚಾರಿಸಿಕೋ. ಪ್ರೀತಿ ಪ್ರೇಮ ಅಂತ ಬಂದ್ರ ವಕ್ರ ದೃಷ್ಟಿಯನ್ನು ತೋರಿಸಬೇಕಾಗುತ್ತದೆ. ಏ ಮಿಸ್ಟರ್ ರವಿ, ಪ್ರೀತಿ ಅಂತ ನಮ್ಮನಿಗೆ ಬಂದಿರುವೆಯಲ್ಲ ಚಕ್ರವರ್ತಿ, ಇವನನ್ನ ಮೊದಲ ಕಟ್ಟಿ ಹಾಕು. ನಮ್ಮ ಮನೆಗೆ ಬಂದು ನಮ್ಮನೆ ವಿಷಯಕ್ಕೆ ಬಂದ್ರ ಇಂಥ ಬಂಟನ ಮಕ್ಕಳ ಸುಮ್ಮನ ಬಿಟ್ರ ನರ ಸತ್ತ ನಾಮತ್ತ ನನ್ನ ಮಕ್ಕಳು ಎನ್ನುತ್ತಾರೆ. ಇಲ್ಲೇ ಕುಳಿತ ಜನರು ಬರ್ಮಾ, ಲೇ ಬರ್ಮಾ, ಹೇಳ್ಕೊಂಡು ಕಟ್ಟಾಕ್ಲೇ ಇವನ್ನ. ಮಾವಯ್ಯ, ದಯವಿಟ್ಟು ಬೇಡ ಮಾವಯ್ಯ, ನನ್ನ ಕೈ ಮುಗಿತೀನಿ. ಅವ್ರಿಗೇನ ಮಾಡಬೇಡ, ದಯವಿಟ್ಟು ಬಿಟ್ಬಿಡ ಮಾವಯ್ಯ, ದಯವಿಟ್ಟು ಬಿಟ್ಬಿಡಿ ಮಾವಯ್ಯ ಅವ್ರನ್ನ. ಯಾಕೆ ಭಯನ? ಭಯ ಆಗ್ಲೇಬೇಕು. ಈ ಖಳನಾಯಕರ ನೋಡಿದ್ರೆ ಎಲ್ರಿಗೂ ಭಯ ಆಗ್ಲೇಬೇಕು. ಇಷ್ಟೇ ಅಲ್ಲಲೇ, ಇನ್ನು ಮುಂದೆ ಇದೆ ನಿಮಗೆ. ಅಣ್ಣ, ಯಾಕೆ ಆಶ್ಚರ್ಯ ಆಯ್ತಲ್ಲ ನಿನಗೆ ಇವ್ರನ್ನ ಕಟ್ಟಾಕಿರೋದು ನೋಡಿ? ಇವನು ಡಿ ಸಿ ರವಿ, ಇವಳನ್ನ ಪ್ರೀತಿ ಮಾಡ್ತಿದ್ದಾನೆ, ಇವಳನ್ನ ಪ್ರೀತಿ ಮಾಡ್ತಿದ್ದಾಳೆ. ಇಬ್ರು ಸೇರ್ಕೊಂಡು ಲೈಲಾ ಬಂದಂತರ ತಾಜ್ ಮಹಲ್ ಕಟ್ಟಕ್ ಕೊಡ್ತಿದಾರಣ್ಣ, ತಾಜ್ ಮಹಲ್ ಕಟ್ಟಕ್ ಕೊಡ್ತಿದ್ದಾರೆ. ಎಲ್ಲಾ ಸೊಕ್ಕಿನ ನಾಯಿ, ನಮಗೆ ತಿಳಿಯದ ಹಾಗೆ ನಮ್ಮ ಮನೆ ಹುಡುಗಿಯನ್ನ ಪ್ರೀತಿ ಮಾಡುತ್ತಿರುವೆಯಾ? ಪ್ರೀತಿ ಪ್ರೇಮ ಪುಸ್ತಕದಲ್ಲಿ ಓದಲು ಚಂದ, ಫಿಲಂ ಅಲ್ಲಿ ನೋಡಲು ಚಂದ, ನಿಜ ಜೀವನದಲ್ಲಿ ಅಲ್ಲ. ಹೀಗೆ ತುಂಬಿಕೊಂಡ್ರು ಹೃದಯದ ಕೆಳಗ ಹಸಿದ ಹೊಟ್ಟೆ ಇದೆ. ಹಸಿದ ಹೊಟ್ಟೆ ಹೊರದು ಸುರುಗುತ್ತಿದ್ರು ಈ ಕಲಿಯುಗದಲ್ಲಿ ದುಡ್ಡಿದ್ರೆ ಸಾಕು, ತಂದೆ ತಾಯಿ ಪ್ರೀತಿ ಬಿಟ್ಟು ಬೇಕಾದ ಹಾಗೆ ಅನ್ಕೊಂಡಿರೋ ನಾನು, ಹಾಗೆ ಬಾಳ್ತಿರೋ ನಾನು. ನಿನ್ನ ಪ್ರೀತಿಗೆ ನಾನು ಕೊಡುವ ಕೀರ್ತಿಯನ್ನು ತೆಗೆದುಕೋ. ತಗೊಂಬಾರ ಚಾಟಿಯನ್ನ. ನಾನು ಅವಳನ್ನ ಲವ್ ಮಾಡಿದ್ದೇನೆ. ಲವ್ ಮಾಡಬೇಕಾದ್ರೆ ಏನಾದ್ರು ಕಾನೂನಲ್ಲಿ ಇಂಥ ಲವ್ ಮಾಡಬಾರ್ದು ಅಂತ ಏನಾದ್ರೂ ಬರೆದಿದೆಯಾ? ಲವ್ವಿನ ಪದ ನಿಮಗೇನು ಗೊತ್ತು? LOVE, ಲೇಕ್ ಆಫ್ ಸಾರೋ, ಓಷಿಯನ್ ಆಫ್ ಪವರ್, ವೆಲ್ಲಿ ಆಫ್ ಡೆತ್, ಎಂಡ್ ಆಫ್ ಲೈಫ್. ಇಷ್ಟೇ ಲವ್. ಅವಳನ್ನ ಲವ್ ಅನ್ನು ಕೂಡ ಮಾಡಿದ್ದೇನೆ, ಅವಳನ್ನೇ ಮದುವೆ ಆಗ್ತೀನಿ. ಅದೇನು ಕಿತ್ಕೋತ ಹೋಗೋಣ. ಲೇ ಮಗನ, ಲವ್ ಸುಡುವ ನಿನ್ನಂತ ಬಂದ ನಿನ್ನ ಮಕ್ಕಳಿಗೆ ಇದೇ ಸಮಾಜದ ಕೆರದಲ್ಲೇ ಹೊಡಿತಾರೆ ಹೊರತು ಕಲ್ಲಿನಿಂದ ಹೊಡೆಯೋದಿಲ್ಲ. ಪ್ರೀತಿ ಅಂತೆ ಪ್ರೀತಿ ನನ್ನ ಮಗನ. ಹಾಕ್ರಿದ್ರಿ ಹಾಕ್ರಿ, ಮೈಯಾಗಿನ ಚರ್ಮ ಕಿತ್ತು ಬರ ಹಂಗ ಬರಸ್ರಿ ಆ ಮಗನ್ನ. ಕನಕಗಷ್ಟೇ ಅಲ್ಲಲೇ ಮಗನ, ನಿನಗೂ ಹೊಡೆಯುತ್ತೇನೆ. ಅದು ಏನ್ ಮಾಡ್ಕೊಂತೀಯೋ ನಾನು ನೋಡೇ ಬಿಡ್ತೇನೆ. ಮಾವಯ್ಯ, ದಯವಿಟ್ಟು ಕಟ್ಟಾಕಿ ಅವ್ರನ್ನ ಬಿಟ್ಬಿಡಿ ಮಾವಯ್ಯ. ಅವ್ರು ಏನು ಮಾಡಬೇಡಿ, ಇದರಲ್ಲಿ ಅವ್ರ ಜಾಗ ತಪ್ಪು ಇಲ್ಲ ಮಾವಯ್ಯ. ಬಿಟ್ಬಿಡಿ ಅವ್ರನ್ನ. ಲೇ ಹುಚ್ಚು ಹೆಣ್ಣೆ, ಮಾಡುವುದೆಲ್ಲ ಮಾಡಿ ಈಗ ನನಗೆ ಬುದ್ಧಿ ಹೇಳಲು ಬಂದಿರುವೆಯಾ? ಏನಂದೆ?
ಅವನು ಹೊಡೆದರು ಹೊಡಿ ಎಂದಲ್ಲ, ಅವನಿಗಷ್ಟೇ ಅಲ್ಲ ನಿನಗೂ ಹೊಡೆಯುತ್ತೇನೆ. ಚಕ್ರವರ್ತಿ, ತೆಗೆದುಕೋ ಚಾಟಿಯನ್ನ, ಇವನನ್ನು ಕಟ್ಟಿ ಹಾಕಿ ಹೊಡಿ. ಆಯ್ತು ಅಣ್ಣ. ಲೇ ಚಕ್ರವರ್ತಿ, ಇವರನ್ನ ಹೊಡೆಯುವುದು ಅಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳು, ನನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದಾರೆ. ಪೊಲೀಸನ ಬೂಟಿನ ರುಚಿ ಇವರಿಗೆ ತೋರಿಸಲೇ. ಎಸ್, ಅರ್ಥ ಆಯ್ತಣ್ಣ. ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ. ಹಲೋ, ವಕ್ರತುಂಡನ ತಮ್ಮ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಯಾವುದೋ ಒಂದು ಹುಚ್ಚನಾಯಿ ಬಂದು ನಮ್ಮಣ್ಣನ್ನ ಕಸ್ತಾ ಇದೆ. ಈಗಲೇ ಬಂದು ಆ ಹುಚ್ಚನಾಯಿನ ಒತ್ತೆ ಕೊಂಡೋಗಿ. ಬನ್ನಿ ಸರ್, ಸರಿಯಾದ ಸಮಯಕ್ಕೆ ಬಂದಿರಿ. ಈ ಬಂಡನ ಮಗನ ಹೊತ್ತು ಸ್ಟೇಷನ್ಗೆ ಹಾಕಿ ನಿಮ್ಮ ಲಾಠಿ ರುಚಿಯನ್ನು ತೋರಿಸಿ ಆ ನನ್ನ ಮಗ. ಇವರೆಲ್ಲ ಯಾರೆಂದು ತಿಳಿದುಕೊಂಡಿದ್ದೀರಿ? ಈ ರೀತಿ ಕಟ್ಟಿ ಹಾಕಿ ಹೊಡೆದಿದ್ದೀರಲ್ಲ, ನಿಮಗೆ ಬುದ್ಧಿ ಇಲ್ಲವೇ? ಲೇ ಮುಚ್ರೆ ಭಯನ, ನಮ್ಮ ಮನೆಯ ವಿಷಯ ನಮಗೆ ಸಂಬಂಧಪಟ್ಟಿರೋದು. ನೀನು ಬಂದಿರುವ ಕೆಲಸವನ್ನ ಮಾಡಿದ್ರೆ ಸರಿ. ಅದ ಬಿಡ್ರಿ ಸಾಹೇಬ್ರ, ಅಂಗನವಾಡಿ ಸಣ್ಣ ಮಕ್ಕಳಿಗೆ ಉಂಡಿ ಉಸುಳಿ ಕೂಡ ಸಾಹೇಬ್ರದಾರಂತ ನಮಗೆ ಮೊದಲನ ಗೊತ್ತಿತ್ತು. ಮುಚ್ಚೋ ಬಾಯಿ ನಾಯಿ. ನೀವು ತಿಳಿದುಕೊಂಡಿರುವ ಹಾಗೆ ಇವರು ಸಾಮಾನ್ಯ ಆಫೀಸರಲ್ಲ. ಇಡೀ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ರೌಡಿಗಳ ಎಡೆ ಮುರಿದು ತಮ್ಮದೇ ಆದ ಚಾಪು ಮೂಡಿಸಿರುವ ನಮ್ಮ ಕನ್ನಡದ ಚಿಂಗಂಬೆನಿಸಿಕೊಂಡ IPS ದಕ್ಷ ಅಧಿಕಾರಿ ರವಿ ಡಿ ಚನ್ನಣ್ಣವರು. ಇನ್ಸ್ಪೆಕ್ಟರ್, ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿರುವುದು ಇವರಿಗೆ ಪೊಲೀಸ್ ಮರ್ಯಾದೆಯನ್ನು ಕೊಡಲಿಕ್ಕೆಲ್ಲ, ಈ ನನ್ನ ಮಗನನ್ನು ಒದ್ದು ಎಳೆದುಕೊಂಡು ಹೋಗಿ ಅಂತ. ಏನು, ಇವನು ಪೊಲೀಸ್ ಅಧಿಕಾರಿನ? ಹಾಗಾದ್ರೆ ಫುಡ್ ಆಫೀಸರ್ ಅಂತ ಹೇಳಿರೋದು ಶುದ್ಧ ಸುಳ್ಳು. ನಿಮ್ಮಂತ ನಿಯತ್ತಿಲ್ಲದ ನಾಯಿಗಳಿಗೆ ಮೂಳೆಯನ್ನು ಬಿಸಾಕಿ ಸಂಚು ಮಾಡಿ ಹೊಂಚು ಹಾಕಿ ಹಿಡಿಯುವುದೇ ಈ ರವಿಯ ಸ್ಪೆಷಾಲಿಟಿ. ಲೇ ವಕ್ರತುಂಡ, ಇನ್ನೊಮ್ಮೆ ನನಗೆ ಮಾತು ಹೇಳಿದ ನೆನಪಿದೆಯಾ? ಇನ್ನು 100 ದಿನದಲ್ಲಿ ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ ಅಂತ. ಅದರಲ್ಲಿಯೂ ಒಬ್ಬ ಡ್ಯೂಟಿ ಮೇಲೆ ಡಾಕ್ಟರ್ ಅಲ್ಲ ಈ ರೀತಿ ಕಟ್ಟಿ ಹಾಕಿ ಹಿಂಸೆ ಕೊಟ್ಟಿದ್ದು ಮಹಾ ಅಪರಾಧ. ಅದರಲ್ಲಿಯೂ ಇಬ್ಬರು ಮಹಿಳೆಯರನ್ನ ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದು ಅದಕ್ಕೊಂದು ದೊಡ್ಡ ಮಹಾ ಅಪರಾಧ. ಅದೇ ಅಲ್ಲದೆ ಒಬ್ಬ ಸಾರ್ವಜನಿಕ ವ್ಯಕ್ತಿಯನ್ನ ಹರ ಚುಚ್ಚುಮದ್ದನ್ನು ಕೊಟ್ಟು ಹುಚ್ಚನನ್ನಾಗಿ ಮಾಡಿದ್ದು ಅದು ಮಹಾ ಅಪರಾಧ. ಅದಕ್ಕಂತೂ ಮಿಗಿಲಾಗಿ ಒಬ್ಬ ದಕ್ಷ ಅಧಿಕಾರಿಯನ್ನ ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದು ಇದಕ್ಕಂತೂ ದೊಡ್ಡ ಮಹಾ ಅಪರಾಧ. ಇವನ್ನೆಲ್ಲ ಎವಿಡೆನ್ಸ್ ಅನ್ನ ಇಟ್ಟುಕೊಂಡು ನಿಮ್ಮನ್ನಿಬ್ಬರು ಚಕ್ರವರ್ತಿ ವಕ್ರತುಂಡಲೇ ನಿಮ್ಮನ್ನಿಬ್ಬರು ಒದ್ದು ಜೈಲಿಗೆ ಹಾಕ್ಬೋದು. ಆದ್ರೆ ಇಲ್ಲಿ ಸಂಬಂಧ ಎಂಬ ನೆನಪು, ಸಂಬಂಧ ಎಂಬ ಕೊರಗು ಇಲ್ಲಿ ಅಡ್ಡ ಬರ್ತಾ ಇದೆ. ಈ ನಾಗನ ಮಾವಂದ್ರು ಅಂತಂದು ಹೇಳಿ, ಈ ಕನಕನ ಮಾವಂದ್ರು ಅಂತಂದು ಹೇಳಿ ನಿಮಗೆ ಬದುಕು ರೀತಿಯಿಂದ ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳ. ಇದನ್ನೇ ನಾನು ಮಾಡಿದ್ದೆ ಮಾಟ, ಹಾಡಿದ್ದೆ ಆಟ ಅಂತ ಹೇಳಿ ಏನಾದ್ರು ಮತ್ತೆ ನಿಮ್ಮ ಹಳೆ ಚಾಲೆ ಆರ್ಭಟವನ್ನು ಮಾಡಿದ್ದೆ ನಿಜವಾದ್ರ ಈ ಪೊಲೀಸರು ಬುದ್ಧಿ ರುಚಿನನ್ನ ನಿಮಗೆ ತೋರಿಸ್ಬೇಕಾಗುತ್ತ ಮಗಳ. ನಡಿ ಎಲ್ಲರೂ ಹೋಗೋಣ. ಅಲ್ರಿ ದನಿಯರೇ, ಇವ ಹುಚ್ಚಲ್ಲ ಅಂತ ಹೇಳಿ ಇವತ್ತು ಹುಚ್ಚರಾಗಿರಲ್ಲ. ನೀವು ಹೇಳೋ ಮಾತು ನುಡಿದ್ರೆ ನಮ್ಮ ಎದಿಗೆ ಗುಂಡು ಬಿದ್ದಂಗಾಗಿತ್ತು. ಆದ್ರ ಇಲ್ಲಿ ನಡೆದದ ಬ್ಯಾರೆ. ಮಿಸ್ಟರ್ ಚಕ್ರವರ್ತಿ ವಕ್ರತುಂಡ, ನೀವು ಕಾನೂನಿನ ಕಣ್ಣಿಗೆ ಬಳೆದರೆ ಬದುಕಬಹುದು, ಮಲಗಿರುವ ಸಿಂಹವನ್ನು ಕೆಣಕಿ ನೀವು ಬದುಕಬಹುದು. ಆದ್ರೆ ನೀವು ಅರಗಾಯ ಮಾಡಿರುವುದು ಈ ರೊಚ್ಚಿಗೆದ್ದ ಹುಚ್ಚು ಮಿಡಿನಾಗರವನ್ನ, ಈ ರೊಚ್ಚಿಗೆದ್ದ ಹುಚ್ಚು ಮಿಡಿನಾಗರವನ್ನು ಕೆಣಕಿ ನೀವಿನ್ನು ಜೀವಂತವಾಗಿ ಬದುಕಿದ್ದೀರಾ ಅಂದ್ರೆ ಅದು ಸಂಬಂಧದಲ್ಲಿ ನನ್ನ ತಾಯಿಯ ರಕ್ತ ಸಂಬಂಧಿಕರೆಂದು ತಿಳಿದು ಅನಾಥರಾದ ನಿಮ್ಮನ್ನು ಈ ಮನೆಗೆ ಎತ್ತಿ ತಂದು
ಹಸಿದ ನಿಮ್ಮ ಒಟ್ಟಿಗೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಕಿರಾತಕರು ನೀವು. ನಿಮ್ಮನ್ನು ಇಷ್ಟಕ್ಕೆ ಮುಗಿಸ್ತಾ ಇದ್ದೆ, ಆದ್ರೆ ಸತ್ತ ಸ್ವರ್ಗದಲ್ಲಿರುವ ನನ್ನ ತಾಯಿ ಗೌರಿ ಆತ್ಮಕ್ಕೆ ನೋವಾಗಬಾರದು ಅಂತ ತಿಳಿದು ಬಿಟ್ಟಿದ್ದೇನೆ. ಮಾವಯ್ಯ, ಇನ್ನೂ ಒಂದೇ ಒಂದು ವಾರ ಟೈಮ್ ಕೊಡ್ತೇನೆ. ಅಷ್ಟರೊಳಗಾಗಿ ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ನನ್ನ ಸರ್ವಾಸ್ತಿಯನ್ನು ನನಗೆ ಒಪ್ಪಿಸಿ ಕ್ಷಮೆ ಕೇಳಿ ಇಲ್ಲಿಂದ ಹೊರಟೋದ್ರೆ ನೀವು ಬದುಕ್ತೀರಾ. ಎಲ್ಲವಾದ್ರೆ ಸತ್ತ ಸ್ವರ್ಗದಲ್ಲಿರುವ ನನ್ನ ತಾಯಿ ಸಮಾಧಿ ಮುಂದೆ ನಿಮ್ಮೆಲ್ಲ ರುಂಡವನ್ನು ತುಂಡರಿಸಿ ನನ್ನ ತಾಯಿಗೆ ರಕ್ತದ ದೀಪ ಹಚ್ಚಿದ ಹೋದ್ರ ಲೇ ಕಾಲ ಚಕ್ರ ಗತಿಗಿಸಿದಂತೆ ಕೆಳಗೆದ್ದವರು ಮ್ಯಾಲ ಬರಬೇಕು, ಮ್ಯಾಲಿದ್ದವನ ಕೆಳಕ ಬರಕ ಬೇಕು. ಲೇ ಕಾಲ ಕಳೆದಂತೆ ಉಪ್ಪರಿಗೆ ಹೋಗಿ ತಿಪ್ಪೆ ಆಗುತ್ತೆ, ತಿಪ್ಪರಿಗೆ ಹೋಗಿ ಉಪ್ಪರಿಗೆ ಆಗೇ ಆಗುತ್ತೆ. ಮಾವಯ್ಯ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರಯ್ಯ, ಮಣ್ಣು ಪಾಲಾಗಿ ಹೋದ್ರಯ್ಯ. ನಾನ್ ಬರ್ತೀನಯ್ಯ. ಕೋಟೆ ಕಟ್ಟಿ ಮೆರೆದವರೆಲ್ಲ ಮಣ್ಣಾದರ ಅಲ್ಲೇ ನಿನ್ನಂತ ಕೋಟೆ ಕಟ್ಟುತ್ತೀರಿ ಅಂತ ಬಂದವರನ್ನ ಅದೇ ಕೋಟೆಯಲ್ಲಿ ಸಮಾಧಿ ಮಾಡಿ ಸಮಾಧಿ ಮೇಲೆ ನಿಂತಿರುವ ಈ ವಕ್ರ ತುಂಡರಿಗೆ ನಿಮ್ಮಂತವರನ್ನ ಮಟ್ಟ ಹಾಕಲಿಕ್ಕೆಂದ ಈ ಕೈಯುಗದಲ್ಲಿ ಗರ್ಜಿಸಿ ಬಂದ ಕಾಳನಾಯಕರು ನಾವು. ಚಕ್ರವರ್ತಿ, ನೀನೇನಾದ್ರೂ ತಪ್ಪು ಮಾಡಿಬಿಟ್ಟೆಯಾ? ಅಣ್ಣ, ಅವನ ಕೈಯಿಂದನೇ ಕೋಟೆ ಕಟ್ಸಿದೀವಿ ಅಂದ್ಮೇಲೆ ಕೋಟೆಗೆ ಅಡಿಪಾಯ ಹಾಕ್ತೇ ಇರ್ತೀನ ಅಣ್ಣ. ನೀನೇನು ತಲೆ ಕೆಡಿಸ್ಕೋಬೇಡಣ್ಣ. ಅವನ ದಾರಿ ನನಗೆ ಕೈ ಬಿಡು, ಅವನ್ನ ನಾನ್ ನೋಡ್ಕೋತೀನಿ. ನಡೀರಿ, ಇಲ್ಲಿಂದ ಹೋಗೋಣ. ಅಷ್ಟು ಮಾಡ್ರಿ. ಹೆಂಗಾರ ನೀವು ಉಪರ ಸೇರ್ಕೊಂಡ್ರೆ ಭಜನೆ ಮಾಡಿದ್ರೆ ಈ ಬರಮ್ಮ ತಗೊಳ ಬರೆಸ್ತಾನ, ಮತ್ತು ನಾ ಏನು ಮಾಡ್ಲಿ? ನಾನು ರೆಡಿ ಬಿಟ್ಟರೆ ಕೂತ್ಕೊಂಡು ಪೆಟ್ಟಿಗೆ ಬಾಸ್ತಾನೆ. ದಣಿ ದಣಿ ದಣಿ, ನೀವು ಅವತ್ತ ಹುಚ್ಚನಾಗ ನನ್ನ ತಡೆದೇ ಹೋಗಿದ್ದಿದ್ರ ಅವನ ರುಂಡವನ್ನ ಕತ್ತರಿಸಿ ನಿಮ್ಮ ಪಾದದಡಿ ತಂದಿಡಿತಿದ್ದೆ. ಆದ್ರ ಅವತ್ತು ನೀವು ತಡೆದು ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ರು ದಣಿ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬಿಡಲೆ ಬರ್ಮ, ಮುಂದೆ ಒಂದು ದಿನ ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ. ಗೌರ್ಮೆಂಟ್ ಆಫೀಸರ್, ನಾವು ಮನಸ್ಸು ಮಾಡಿರುವಂತ ಆಫೀಸರ್ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ತೇವೆ. ಈಗ ಸಮಾಧಾನದವರು ಮುಂದೆ ನಾನು ಚಕ್ರವರ್ತಿ ವಿಚಾರಿಸಿಕೊಳ್ಳುತ್ತೇವೆ. ನಡೀರಿ ಹೋಗೋಣ. ಅಲ್ಲವೇ ಬರಮ್ಮ, ಇಷ್ಟ ಮಟ್ಟ ಹರಿಯಾಣ ಮಟ್ಟ ಪಲ್ಲಕ್ಕಿರ ಕ್ವಾನ್ ಅಂತ ನಿಂತಿದ್ದಿ. ಈಗ ಅವ್ರು ಹೋದ ಮೇಲೆ ಅವ್ರು ಚಂಡು ಕಡಿತೀರಿ, ರುಂಡ ಕಡಿತೀರಿ ಅಂತಂದೇಳಿ ಪಟಕ್ನ ಮುರಿದು ಇವ್ರ ಪಾದದ ಮೇಲೆ ಇಡ್ತಾನೆ ಅಂತೀರಿ. ಅಲ್ಲಲೇ ಅಲ್ಲಿ ಪಟಕ್ನ ಮುರಿದು ಹೊಡಕ್ಕೆ ಗಿಡದಾಗಿರೋ ಚೆಂಡು ಅಂತ ಮಾಡಿ ಎಲ್ಲೇ ಅಲ್ಲಲೇ ಬರೋಣ. ಬರೋಬ್ಬರಿ ಕೊಡಲ್ಲ ಬರುವ ನಿನ್ನ ಲೆಕ್ಕಾಚಾರನ ಧನ್ಯರ ಮಸ್ತಿಗೆ ಬಂದು ಕೊಡೋಣ ಹೆಂಗ ನೆಲ ಕುಳ್ಳಿಸ್ಬೇಕಂತ ಈ ಲೆಕ್ಕಾಚಾರದ ಪಕ್ಕ ಗೊತ್ತೈತಿ. ನಾನು ನಿನಗೆ ಒಳಗದೊಳಗೆ ಹೇಳ್ತೇನೆ, ನಡ್ರಿ ಹೋಗೋಣ. ಏ ಲೆಕ್ಕಾಚಾರ, ಈ ಕೊಡಲಿಯಿಂದ ಎಷ್ಟು ರುಂಡವನ್ನು ಕತ್ತರಿಸಿದನಂತ ನಿಮಗೆ ಚೆನ್ನಾಗಿ ಗೊತ್ತ. ಆ ಗೊತ್ತಿರುವ ರುಂಡವನ್ನು ಲೆಕ್ಕ ಮಾಡಿ ನಿನ್ನ ಲೆಕ್ಕದ ಬುಕ್ಕದಲ್ಲಿ ಪಟ್ಟಿಗೆ ಹಾಕಿದೀಯಾ? ಇದನ್ನ ತಿಳಿದ್ರಿ ಭಯ ನೀನು?